ಅತ್ಯುದ್ರಿಕ್ತ ವಿದೋಷ ಸತ್ಸುಖಮಃ ಧ್ಯಾನೈಕತಾನಪ್ರಭ ಸರ್ವಪ್ರಾಭವ ಶಕ್ತಿಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಸರಿ ನೋಡ್ರಿ, 379 ಪ್ರಾರಂಭ ಆಗಬೇಕು. ಈಗ ನಾವು ನಿನ್ನೆ ಸಾಯಂಕಾಲದ ಪಾಠದಲ್ಲಿ ಭಾಷ್ಯದ ವಿಷಯವನ್ನ ಕೇಳಿ ತಿಳ್ಕೊಂಡ್ವಿ, ಮುಗೀತು ಭಾಷ್ಯದ ವಿಷಯ. ಮತ್ತೆ ಹಿಂದಿನ ಉಪನಿಷತ್ತಿಗೂ ಈ ಮುಂದಿನ ಉಪನಿಷತ್ತಿಗೂ ಒಂದು ಮಧ್ಯದ ಸಂಬಂಧವನ್ನ ತಿಳಿದುಕೊಂಡು ಮುಂದೆ ಹೋಗೋಣ. ಎಲ್ಲಾ ಇಂದ್ರಿಯಾಭಿಮಾನಿ ದೇವತೆಗಳು ಸೋತ್ರು ಅಂದ್ರೆ ಅರ್ಥ ಏನು? ವಾಯುದೇವರನ್ನ ಕೊಂಡಾಡಿದರು, ಗುಣಗಾನವನ್ನ ಮಾಡಿದರು. ಅದೆಲ್ಲ ಕಥೆಯನ್ನು ನಾವು ಕೇಳಿದ್ದೇವೆ. ಇಲ್ಲಿ ನಮಗೆ ಇಂದ್ರಿಯಾಭಿಮಾನಿ ದೇವತೆಗಳು ಸ್ತುತಿಸಿದ ಭಾಗದ ಮುಂದೇನಾಯಿತು ಅಂತನ್ನುವುದನ್ನು ಹೇಳಿ ಹೊರಟಿದ್ದಾನೆ. ಎಲ್ಲ ದೇವತೆಗಳು ಸೇರಿದರು, ವಾಯುದೇವರನ್ನ ಸ್ತೋತ್ರ ಮಾಡಿದರು. ಏನನ್ನು ಸ್ತೋತ್ರ ಮಾಡಿದರು? ತ್ವಂ ವಶಿಷ್ಠೋಸಿ, ತ್ವಂ ಪ್ರತಿಷ್ಠೋಸಿ, ತ್ವಂ ಆಯತನೋಸಿ, ತ್ವಂ ಸಂಪದೋಸಿ ಅಂತ ಎಲ್ಲ ಸ್ತೋತ್ರ ಮಾಡಿದರು. ಆಮೇಲೆ ವಾಯುದೇವರು ಏನ್ ಮಾಡಿದರು ಅಂತ ಒಂದು ಪ್ರಶ್ನೆ ಈಗ ಉಪನಿಷತ್ತಿನಲ್ಲಿ. ಸ್ತೋತ್ರ ಕೇಳಿ ಆದ ಮೇಲೆ ವಾಯುದೇವರು ಆ ದೇವತೆಗಳ ಜೊತೆಗೆ ಏನೆಂದು ವ್ಯವಹರಿಸಿದರು? ಯಾಕಂದ್ರೆ ಇಲ್ಲಿಗಂತರೂ ಘಟನಾ ಮುಗಿದಿರ್ಲಿಕ್ಕಿಲ್ಲ, ಅದು ಮುಂದೆ ಘಟನೆ ನಡೆಯಬೇಕಾಗಿದೆ. ಸ್ತೋತ್ರ ಮಾಡಿದರು, ಕಾರ್ಯಕ್ರಮ ಮುಗೀತು ಅಂತಿಲ್ಲ. ಏನ್ ಮಾಡಿದ್ರು ಹಾಗಿದ್ರೆ ಅಂತ ಕೇಳಿದಾಗ ಹೇಳ್ತಾರ, ಸಹೋವಾಚ ಕಿಂ ಮೇ ಅನ್ನಂ ಭವಿಷ್ಯತಿ ಇತಿ. 2 ಪ್ರಶ್ನೆಗಳನ್ನ ಮಾಡಿದರಂತೆ. ಏನ್ 2 ಪ್ರಶ್ನೆಗಳನ್ನ? ಹೌದು, ಬಾಯಿ ಮಾತಿನಿಂದ ನನ್ನನ್ನ ಜ್ಯೇಷ್ಠ ಶ್ರೇಷ್ಠ ಅಂತ ಸ್ತುತಿಸಿ ಕೂಡ್ಬೇಡ್ರಿ, ನನಗೆ ಅನ್ನ ಯಾವುದು ಅಂತ ಹೇಳಬೇಕು. ನನಗೆ ಅನ್ನ ಯಾವುದು? ನಾನು ಭೋಗ ಮಾಡಲಿಕ್ಕೆ, ನಾನು ಉಣ್ಲಿಕ್ಕೆ, ನಾನು ತಿನ್ಲಿಕ್ಕೆ ಬೇಕಾದ ಅನ್ನ ಯಾವುದು? ಜೊತೆಗೆ ನನಗೆ ವಸ್ತ್ರಗಳು ಬೇಕು, ನನಗೆ ವಸ್ತ್ರಗಳು ಯಾವುದು? ಅವುಗಳನ್ನ ಹೇಳ್ರಿ ಅಂತ ಹೇಳಿ ಪ್ರಾಣದೇವರು ದೇವತೆಗಳಿಗೆ ಕೇಳಿದ್ರಂತೆ. ನೋಡ್ರಿ, ಇದು ಬಹಳ ಒಂದು ಸಾಂಕೇತಿಕವಾಗಿದೆ. ವಾಸ್ತವಿಕದಲ್ಲಿ ಒಂದು ಅದ್ಭುತ ವ್ಯವಸ್ಥೆ ಇದೆ. ಇದ್ರು ಮೇಲ್ ನೋಡ್ಲಿಕ್ಕೆ ಪ್ರಾಣದೇವರು ನನಗೆ ಅನ್ನ ಕೊಡ್ರ್ಯೋ, ನನಗೆ ನೀರು ಕೊಡ್ರ್ಯೋ ಅಂತ ಕೇಳಿದ್ರಂತ. ಏನ್ ಕೇಳಿದ್ರು? ವಾಯುದೇವರು ನನಗೆ ಅನ್ನವನ್ನ ನೀರನ್ನ ಕೊಡ್ರಿ ಅಂತ ಕೇಳಿದರು. ಹೆಂಗದ ಮೇಲ್ನೋಟದ ಅರ್ಥ? ವಾಯುದೇವರು ತಾವು ಗೆದ್ದದ್ದಕ್ಕಾಗಿ ನನಗೆ ಅನ್ನ ನೀರುಗಳನ್ನ ಕೊಡ್ರಿ ಅಂತ ಕೇಳಿದ್ರಂತೆ. ಹಾಗಾದ್ರೆ ವಾಯುದೇವರಿಗೆ ಅನ್ನ ನೀರು ಇರ್ಲಿಲ್ವೋ? ಎಲ್ಲ ಅನೇಕ ಪ್ರಶ್ನೆಗಳನ್ನ ಮಾಡಿಕೊಂಡು ಉತ್ತರ ಕೊಡ್ತಾರೆ. ಒಂದು. ಎರಡನೇದು, ಇವತ್ತೇನ್ ನಾವು ನಿತ್ಯದಲ್ಲಿ ಊಟ ಮಾಡ್ತೀವಿ ನೋಡ್ರಿ, ಊಟ ಮಾಡ್ತೀವಿ ನಿತ್ಯದಲ್ಲಿ. ಈ ಊಟ ಅಂತನ್ನುವುದು ಪ್ರಾಯ ನಮಗೇನ್ ಗೊತ್ತಿಲ್ಲ ಅಂತಂದ್ರೆ, ಈಗ ನಾವು ಸಾಮಾಜಿಕವಾಗಿ ಕೆಲವು ದಿನಗಳನ್ನ ಆಚರಣೆ ಮಾಡ್ತಿರ್ತೇವೆ. ಕಾರ್ಗಿಲ್ ವಿಜಯೋತ್ಸವ ಅಂತ ಒಂದು ದಿವಸ, ವರ್ಷಕ್ಕೆ ಒಂದು ದಿವಸ ಕಾರ್ಗಿಲಿನ ವಿಜಯೋತ್ಸವ. ಇಂಡಿಪೆಂಡೆನ್ಸ್ ಡೇ ಅಂತ ವರ್ಷಕ್ಕೆ ಒಂದು ದಿವಸ ನಾವು ವಿಕ್ಟ್ರಿ ಅವತ್ತು ಸಾಧಿಸಿದ್ವಿ, ಬ್ರಿಟಿಷರ ಮೇಲೆ ಗೆಲುವು ಸಾಧಿಸಿದ್ವಿ ಅಂತ, ನಾವು ಸ್ವತಂತ್ರರಾದ್ವಿ ಅಂತ ಒಂದು ದಿವಸ. ಅದಾದ ಮೇಲೆ ಹಂಗ ಯೋಗ ಡೇ ಅಂತ ಬಂತು. ಅದಾದ ಮೇಲೆ ಪುರುಷರ ದಿನ, ಮಹಿಳೆಯರ ದಿನ, ಮಾತೃಗಳ ದಿನ ಅಂತೆಲ್ಲ ಒಂದೊಂದು ದಿನಗಳು ಬಂದು ವರ್ಷಕ್ಕೆ. ಆದರೆ ನಮ್ಮ ಶಾಸ್ತ್ರ ಹೇಳ್ತದೆ, ನಾವು ಪ್ರತಿನಿತ್ಯದಲ್ಲೂ ಕೂಡ 2 ಬಾರಿ ಪ್ರಾಣದೇವರ ವಿಜಯೋತ್ಸವವನ್ನು ಆಚರಿಸುತ್ತೇವೆ. ಎವ್ರಿ ಡೇ ಟ್ವೈಸ್ ನಾವು 2 ಬಾರಿ ವಿಜಯೋತ್ಸವವನ್ನು ಆಚರಿಸ್ತೇವೆ ಪ್ರಾಣದೇವರದ್ದು. ಅದು ಏನು, ಇದಕ್ಕೆ ಗುರುತೇನು ಅಂತ ಕೇಳಿದ್ರೆ, ನೀವು ಮಾಡುವ ಊಟವೇ ಇದು ಪ್ರತಿನಿತ್ಯದಲ್ಲಿ ಪ್ರಾಣದೇವರ ವಿಜಯೋತ್ಸವವನ್ನು ಆಚರಿಸುವುದು ಅಂತ ತಿಳಿಸಿಕೊಡ್ತಿದೆ ಉಪನಿಷತ್ತು. ಗೊತ್ತಿಲ್ಲ, ಊಟ ಮಾಡ್ತೇವೆ, ಹೊಟ್ಟೆ ತುಂಬ ಊಟ ಮಾಡ್ತೇವೆ, ಹಬ್ಬ ಅಂತೇವೆ, ಹೊಡಿ ಊಟ ಆಯ್ತು ಇವತ್ತು ಅಂತೇವೆ. ಈ ಊಟ ಆಯಿತು, ಊಟಕ್ಕೆ ಕೂತಿದ್ದೀರಿ ಅಂದ್ರೆ ನೀವೇನ್ ಬೇರೆ ಕೆಲಸ ಮಾಡ್ತಿಲ್ಲ, ವಾಯುದೇವರ ವಿಜಯೋತ್ಸವನ್ನ ಆಚರಣೆ ಮಾಡ್ತಾ ಇದ್ದೀರಿ. ಉಳಿದ ವಿಜಯಗಳ ಆಚರಣೆಗೆ ಒಂದೊಂದು ದಿನಗಳಿದ್ದದ್ದಾದರೆ ಪ್ರಾಣದೇವರ ವಿಜಯೋತ್ಸವಕ್ಕೆ ಪ್ರತಿನಿತ್ಯ 2 ಬಾರಿ ಆಚರಿಸಬೇಕಾಗಿದೆ. ಈ ಉಪನಿಷತ್ತಿನ ರಹಸ್ಯಗಳನ್ನೆಲ್ಲ ತಿಳಿಸಿಕೊಡ್ತಾರೆ ಶ್ರೀಮದಾಚಾರ್ಯರು.
ಬಹಳ ಚಂದದ, ಬಹಳ ಚಂದದ. ಹೇಳ್ಕೋತ ಹೋಗ್ತೀನಿ, ಮುಕ್ತಾಯ ಆದ್ಮೇಲೆ ಮತ್ತಿನ್ನಿಷ್ಟು ವಿವರಣೆಯನ್ನು ಕೊಡ್ತೀನಿ. ಆನಂದ್ ಅವ್ರಿಗೆ ಬಂದ ಪ್ರಶ್ನೆ ಏನು ಅಂದ್ರೆ, ನಾವು ಮಾಡುವ ಊಟ ಇದು ಪ್ರಾಣದೇವರ ವಿಜಯೋತ್ಸವ, ನಾವೇನ್ರಿ ಅವ್ರಿಗೆ ಅನ್ನ ಕೊಡೋದು ಅಂತ ಪ್ರಶ್ನೆ ಬಂದಿದೆ. ಇದೆಲ್ಲ ಪ್ರಶ್ನೆಯನ್ನ ಮಾಡಿಕೊಂಡಿದ್ದಾರೆ ಆಚಾರ್ಯ, ಈ ಪ್ರಶ್ನೆಯನ್ನು ಮಾಡಿಕೊಂಡು ಉತ್ತರ ಕೊಡ್ತಾರೆ, ಅದರಿಂದ ಏನು ಸಮಸ್ಯೆ ಇಲ್ಲ. ಇದೊಂದು ಘಟ್ಟ ಅಂತ ನಾ ಮುಗಿಸ್ತೀನಿ, ಅಲ್ಲಿವರೆಗೆ ಎಲ್ಲರೂ ಕೇಳಿಸ್ಕೊಳ್ರಿ. ಒಂದು ಘಟ್ಟ ಆದ್ಮೇಲೆ ಮತ್ತೆ ಮುಂದಿನ ಆ ವಿಷಯಕ್ಕೆ ಹೋಗೋಣಂತೆ. ಏನಾಯ್ತು? ಸಹೋವಾಚ, ವಾಕ್ಯ ತಗೊಳ್ರಿ ಈಗ. ಸಹೋವಾಚ 79, 379. ಸಹ ಆ ವಾಯುದೇವರು ಪ್ರಸಿದ್ಧಿ ಉವಾಚ ಹೇಳಿದರು. ಏನಂತಂದ್ರು? ಹೇಳಿದ್ರಲ್ಲ, ಕೇಳಿದ್ರು. ಆ ವಾಯುದೇವರು ಕೇಳಿದ್ರು, ಕಿಂ ಮೇ ಅನ್ನಂ ಭವಿಷ್ಯತಿ, ನನಗೆ ಅನ್ನ ಯಾವುದು? ಯಾವುದು ನನಗೆ ಅನ್ನ? ಇತಿ, ಆಗ ದೇವತೆ ಹೇಳಿದರು, ಯತ್ಕಿಂಚಿದಿದಂ ಆಶ್ವಭ್ಯ ಆಶಕುನಿಭ್ಯ ಇತಿ ಹೋಚುಹು ತದ್ವಾ ಏತತ್ ಅನಸ್ಯ ಅನ್ನಂ. ಏನು ದೇವತೆಗಳಿಗಂದ್ರು, ಸ್ವಾಮಿ ನಿಮಗ ಅನ್ನ ಯಾವುದು ನೀವು ಕೇಳ್ತಿದ್ದೀರಲ್ಲ, ಬೇರೆ ಏನಿಲ್ಲ, ಮನುಷ್ಯರಿಂದ ಪ್ರಾರಂಭ ಮಾಡಿಕೊಂಡು ಯಾವುದೇ ಪ್ರಾಣಿ ಪಕ್ಷಿಗಳು ಊಟ ಮಾಡುವ ಅಥವಾ ತಿನ್ನುವ ಅನ್ನವೆಲ್ಲವೂ ನಿಮ್ಮದೇ ಆಗಿದೆ, ನಿಮ್ಮದೇ ಅದು, ಅದೆಲ್ಲವೂ ನಿಮಗೆ. ನಿಮಗೆ ಅನ್ನ ಯಾವುದು ಅಂತ ಕೇಳಿದ್ರಲ್ಲ, ಇದೆಲ್ಲವೂ ನಿಮಗೆ ಅನ್ನ. ಹೆಂಗ್ ಶಬ್ದದ ನೋಡ್ಕೊಳ್ರಿ. ಯತ್ಕಿಂಚಿತ್ ಇದಂ ಆಶ್ವಭ್ಯ ಆಶಕುನಿಭ್ಯ. ಶ್ವ ಅಂದ್ರೆ ನಾಯಿ, ಶ್ವಾಭ್ಯ ಅಂದ್ರೆ ನಾಯಿವರೆಗೆ, ಶಕುನಿ ಅಂದ್ರೆ ಪಕ್ಷಿಗಳು, ಪಕ್ಷಿಗಳವರೆಗೆ. ಯಾವ ಶಬ್ದಾರ್ಥ ತಿಳಿಯಂಗಿಲ್ಲ, ಅದನ್ನ ಪೆನ್ಸಿಲ್ ತಗೊಂಡು ಪುಸ್ತಕದೊಳಗೆ ಬರ್ಕೋಬೇಕು. ಆಶ್ವಭ್ಯ ಆಶಕುನಿಭ್ಯ ಇತಿ ಹೋಚು ತದ್ವಾ, ಅದು ಅವರದ್ದೇ, ಅದು ಅವರದ್ದೇ, ವಾಯುದೇವರದ್ದೇ. ಏತದ್ವಾ ಏತದ ಅನಸ್ಯ ಅನ್ನಂ, ಇದು ಅನ, ಪ್ರಾಣ, ಪ್ರಾಣನ ಅನ್ನ ಇದು. ಅನೋಹವೈನಾಮ ಪ್ರತ್ಯಕ್ಷಂ, ವಾಯುದೇವರು ಅಂದ್ರೆ ಪ್ರತ್ಯಕ್ಷ ಅಲ್ವೇನ್ರಿ? ಎಷ್ಟ್ ಚಂದ ನೋಡ್ರಿ, ವಾಯುದೇವರು ಹೆಂಗ್ ಪ್ರತ್ಯಕ್ಷ ಆಗ್ತಾರ ಅಂತ ಅನ್ನೋದು ನೋಡಂತಿ. ವಾಯುದೇವರು ಪ್ರತ್ಯಕ್ಷ ಅಲ್ವೇನ್ರಿ? ಏನಾಯ್ತು? ಆಯ್ತು, ಅನೋಹವೈನಾಮ ಪ್ರತ್ಯಕ್ಷಂ, ವಾಯುದೇವರಿಗೆ ಪ್ರತ್ಯಕ್ಷ ಅಂತ ಹೆಸರು ಇಲ್ವೋ? ಎಷ್ಟು ಚಂದ ಹೆಸರ್ರಿ. ವಾಯುದೇವರಿಗೆ ಪ್ರಾಣ, ವಾಯು, ಮುಖ್ಯ ಪ್ರಾಣ, ಹಿಂಗೆಲ್ಲ ಹೆಸರುಗಳ ಜೊತೆಗೆ ಪ್ರತ್ಯಕ್ಷ ಅಂತ ವಾಯುದೇವರ ಹೆಸರಂತೆ. ಯಾರ ಕತ್ತ ನಾವು ಪ್ರತ್ಯಕ್ಷ ಅನ್ನೋದು ವಾಯುದೇವರ ಹೆಸರು ಅಂತ ಹೇಳಿ? ಎಷ್ಟು ಚಂದ ಹೆಸರು. ಎಂದರ ನಾವು ವಾಯುದೇವರನ್ನ ಪ್ರತ್ಯಕ್ಷ ಅಂತ ಕರೆದೇ ಇಲ್ಲ. ಏನು ಅದೇನು ವಾಯುದೇವರಿಗೆ ಪ್ರತ್ಯಕ್ಷ ಅಂತ ಹೆಂಗ್ ಹೆಸರು ಬಂತು ಅನ್ನೋದನ್ನ ವಿವರಣೆ ಕೊಡ್ತಾರೆ ಆಚಾರ್ಯ. ಇರ್ಲಿ. ನಹವ ಏವಂ ವಿಧಿ ಕಿಂಚನ ಅನನ್ನಂ ಭವತಿ. ಯಾರು ವಾಯುದೇವರ ಈ ಇಡಿಯಾದ ಘಟನೆ, ವಾಯುದೇವರಿಗೆ ಸಂಬಂಧಪಟ್ಟ ದೇವತೆಗಳಿಗೂ ವಾಯುದೇವರಿಗೆ ಆಗಿರುವಂತಹ ಮಾತುಕತೆಗಳು, ಪರಮಾತ್ಮ ಬ್ರಹ್ಮದೇವರು ಇವರೆಲ್ಲರೂ ಸ್ಪರ್ಧೆಯಲ್ಲಿ ಇದ್ದು ವಾಯುದೇವರ ವಿಜಯ ಇತ್ಯಾದಿ ಎಲ್ಲವನ್ನ ತಿಳಿದುಕೊಂಡು, ಜೊತೆಗೆ ಜಗತ್ತಿನಲ್ಲಿ ಯಾರ್ಯಾರು ಅನ್ನಗಳನ್ನು ತಿಂತಾರೋ ಆ ಎಲ್ಲ ಅನ್ನವು ವಾಯುದೇವರಿಗೆ ಸೇರಿದ್ದು ಅಂತ ತಿಳಿದುಕೊಳ್ತಾರೋ ಅವರಿಗೆ ಎಂದೂ ಕೂಡ ಅನ್ನ ಸಿಗದೇ ಹೋಗುವುದಿಲ್ಲ. ವಾಯುದೇವರ ಮಹಿಮಾ ಜ್ಞಾನದಿಂದಾಗಿ ಹೊಟ್ಟೆ ತುಂಬ ಊಟ ಮಾಡ್ತೀರಿ ಅಂತ ಹೇಳ್ತಾರೆ ಉಪನಿಷತ್ಕಾರ. ನೀವೇನ್ ವಾಯುದೇವ್ರ ಪೂಜಾ ಮಾಡಿಲ್ಲ, ವಾಯುದೇವರಿಗೇನ್ ಜೇನುತುಪ್ಪದ ಅಭಿಷೇಕ ಮಾಡಿಲ್ಲ, ನೀವು ವಾಯುದೇವರ ಮಹಿಮೆಯನ್ನ ಸರಿಯಾಗಿ ತಿಳಿದುಕೊಂಡಿದ್ದೀರಿ. ಅಷ್ಟು ತಿಳಿದುಕೊಂಡದ್ದಕ್ಕೆ ನಿಮಗೇನು ಫಲ ಅಂತ ಕೇಳಿದ್ರೆ, ಹೊಟ್ಟೆ ತುಂಬ ಸುಖಾಸ ಭೋಜನ ಅಂತ ತಿಳಿದುಕೊಳ್ಳ್ರಿ ಅಂತ ಹೇಳ್ತಾ ಇದ್ದಾರೆ. ಆಶ್ಚರ್ಯ ಆಗ್ತದಲ್ಲ, ವಾಯುದೇವರ ಮಹಿಮೆಯನ್ನು ಕೇಳ್ತಾ ಇದ್ರನೇ ಆನಂದ ಆಗ್ತದೆ. ಅದಕ್ಕೆ ಏನದು ಅಂತ ಪ್ರಶ್ನೆ. ಆಗ ಉತ್ತರವನ್ನ ಹೇಳಿಕ್ ಹೊರಡ್ತಾರೆ. ಏನಂತಾರ ನೋಡ್ರಿ. ಯಾರು ಅಂದ್ರ ವಾಯುದೇವರ ಮಹಿಮಾ ಜ್ಞಾನದಿಂದ ಇಷ್ಟೆಲ್ಲ ತಿಳ್ಕೊಬೇಕು. ಮತ್ತೆ ತಿಳ್ಕೊಬೇಕು ಅಂತಂದ್ರೆ ಅದನ್ನೆಲ್ಲವನ್ನ ಆತ್ಮಸಾತ್ ಮಾಡಿಕೊಳ್ಬೇಕು. ಏನೋ ದಿವಸ ಊಟ ಮಾಡೋ ಕಾಲಕ್ಕೂ ಇದೆಲ್ಲ ತಲೆಗೆ ಬರ್ತಿತ್ತು ಅಂತಂದ್ರೆ ಆಗಿದಾಗ್ತದೆ. ಸರಿ, ಮುಂದೆ ಈಗ ಮೊದಲು ಉಪನಿಷತ್ತಿನ ಭಾವ ತಿಳಿತು. ಪ್ರಾಣದೇವರು ತಾವು ಸ್ತೋತ್ರ ಮಾಡಿಸಿಕೊಂಡ ಮೇಲೆ ದೇವತೆಗಳನ್ನ ಪ್ರಶ್ನಿಸ್ತಾರೆ. ಬಾಯಿ ಮಾತಿನಲ್ಲಿ ನೀವು ನಮ್ಮನ್ನ ಸ್ತುತಿಸಿದರೆ ಸಾಲುವುದಿಲ್ಲ, ಇದು ಲೋಕಕ್ಕೆಲ್ಲವೂ ಗೊತ್ತಾಗಬೇಕು. ಏನಂತ? ಇದು ವಾಯುದೇವರ ವಿಜಯ ಅಂತ ಲೋಕಕ್ಕೆಲ್ಲವೂ ತಿಳಿಯಬೇಕು. ಹಾಗೆ ಲೋಕಕ್ಕೆಲ್ಲವೂ ತಿಳಿಯುವಂತೆ ಏನಾದರೂ ಕಾರ್ಯವನ್ನ ಮಾಡ್ರಿ. ನನಗೆ ಅನ್ನ ವಸ್ತ್ರಗಳನ್ನ ಕೊಟ್ಟದ್ದಾದರೆ ಅದು ಲೋಕಕ್ಕೆ ಜ್ಞಾನವಾಗ್ತದೆ. ಹೌದಾ? ಏನ್ ಅನ್ನ ವಸ್ತ್ರವನ್ನು ಕೊಡಬೇಕು? ಎಲ್ಲ ಪ್ರಾಣಿಗಳು ಭೋಗ ಮಾಡುವ ಅನ್ನ ವಾಯುದೇವರ ಅನ್ನ. ಮುಂದೆ ನೀರೇನು? ಎಲ್ಲ ಪ್ರಾಣಿಗಳು ಕುಡಿಯುವ ನೀರು ಇದು ವಾಯುದೇವರ ನೀರು ಅಂತ ಇಟ್ಟುಕೊಳ್ರಿ. ಮುಂದೆ ಅದೇನು ಎಂಬುದನ್ನು ತಿಳ್ಕೊಂಡಂತ.
ಹೀಗೆ ಅನ್ನ ಮತ್ತು ನೀರುಗಳನ್ನ ಅಥವಾ ಅನ್ನ ಮತ್ತು ವಸ್ತ್ರಗಳನ್ನ ಪ್ರಾಣದೇವರಿಗೆ ಕೊಟ್ರು. ಕೊಟ್ಟ ಮೇಲೆ ವಾಯುದೇವರನ್ನ ಪ್ರತ್ಯಕ್ಷ ಅಂತ ಕರೆದರು. ಕೊಡುವಾಗ ಇದನ್ನು ಯಾರು ತಿಳಿತಾರೋ ಅವರಿಗೆ ಎಂದೂ ಕೂಡ ಅನ್ನದ ಕೊರತೆಯಾಗುವುದಿಲ್ಲ ಅಂತ ತಿಳಿಸಿಕೊಟ್ಟಿದ್ದಾರೆ. ಈ ಅಂಶವನ್ನ ತಲೆಯಲ್ಲಿ ಇಟ್ಟುಕೊಂಡಾಗ ಶ್ರೀಮದಾಚಾರ್ಯರ ಭಾಷ್ಯ ಬಹಳ ಮಹತ್ವದ್ದಾಗ್ತದೆ. ಏನಂತಾರೆ? ಅಕ್ಷೇಷು ಪ್ರತಿಸ್ಥಿತತ್ವಾದ್ ಅನಹ ಪ್ರತ್ಯಕ್ಷಂ. ಒಂದು ಪ್ರಶ್ನೆ ಬರ್ತದೆ, ವಾಯುದೇವರನ್ನ ಪ್ರತ್ಯಕ್ಷ ಅಂತ ಹೆಂಗ ಕರೆಯುವುದು? ಯಾಕೆ? ವಾಯುದೇವರು ಶಾಸ್ತ್ರವೇದ್ಯರೇ ಹೊರತಾಗಿ ಪ್ರತ್ಯಕ್ಷ ವೇದ್ಯರಲ್ಲ. ಅವರು ವಾಯುದೇವರಷ್ಟೇ ಅಲ್ಲ, ಎಲ್ಲಾ ದೇವತೆಗಳು, ಭಗವಂತನೂ ಹೌದು, ಶಾಸ್ತ್ರವೇದ್ಯರವರು. ಅಂದ್ರೆ ಪರಮಾತ್ಮನನ್ನ ಇತರ ದೇವತೆಗಳನ್ನ ಹೇಳಲಿಲ್ಲ ಹಂಗಾರೋ ಪ್ರತ್ಯಕ್ಷ ಗಮ್ಯನೋ ಹಿಂಗೆಲ್ಲ ತಿಳ್ಕೊಬೇಡ್ರಿ. ಯಾರ್ದು ಪ್ರಸಂಗದ ಅವ್ರದಷ್ಟ ಹೇಳಿಗತ್ತದ. ಜ್ವರ ಬಂದಾಗ ಜ್ವರದಷ್ಟ ಇಂಜೆಕ್ಷನ್ ತಗೋಬೇಕು ಹೊರತಾಗಿ ಮತ್ತ ಅವು ಎಲ್ಲಾ ಇಂಜೆಕ್ಷನ್ ಅವ ಅವನ್ಯಾಕ್ ಕೊಡ್ಲಿಲ್ಲ ನೀವು ಅಂತ ಕೇಳಲಿಕ್ಕೆ ಹೋಗ್ಬಾರ್ದು ಅಲ್ರಿ ಆಚಾರ. ಮತ್ತ ಅವೆಲ್ಲ ಇಂಜೆಕ್ಷನ್ ಇದೆ ಇದು ಕೊಡ್ಬೇಕು ಅಂತಂದ್ರೆ ಅದು ಬಂದಾಗ ಕೊಡ್ಬೇಕಲ್ಲಪ್ಪ. ತಲೆಶೂಲಿಗಳಿಗೆ ತಲೆಶೂಲಿ ಬಂದಾಗ ಕೊಡ್ಬೇಕು. ಹೊಟ್ಟಶೂಲಿ ಬಂದಾಗ ತಲೆಶೂಲಿಗಳಿಗೆ ಕೊಡ್ರಿ ಅಂತಂದ್ರೆ ನಿನಗೆ ತಲೆ ಇರಬಹುದು, ಆದ್ರೆ ಆ ತಲೆಗಳಿಗೆ ಬುದ್ಧಿ ಇಲ್ಲ ಅಂತಂತಾರೆ, ಅಷ್ಟೇ ಕೆಲಸ. ಅದರಿಂದ ಪ್ರಕರಣ ಏನು ಅಂತ ಕೇಳಿದ್ರೆ, ಯಾವ ಪ್ರಕರಣ ಇದೆ ಇದು? ವಾಯು ಪ್ರಕರಣ. ವಾಯು ಪ್ರಕರಣವಿದ್ರಿಂದ ವಾಯುದೇವರು ಶಾಸ್ತ್ರಗಮ್ಯರು. ಶಾಸ್ತ್ರಗಮ್ಯರು ಅನ್ನುವುದರಿಂದಲೇನೆ ಅವರು ಪ್ರತ್ಯಕ್ಷದಿಂದ ತಿಳಿಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದಂತಾಯ್ತು. ಓಂ ಶಾಸ್ತ್ರ ಯೋನಿತ್ವಾತ್ ಓಂ. ಸರಿ, ವಾಯುದೇವರನ್ನ ಶಾಸ್ತ್ರಯೋನಿ ಅಂತ ಕರೆದು ಈಗ ಉಪನಿಷತ್ತು ಇದ್ದಕ್ಕಿದ್ದಂತೆ ಪ್ರತ್ಯಕ್ಷ ಅಂತ ಕರೀತದಲ್ಲ ಅಂದ್ರೆ ಆಚಾರ್ಯ ಅಂತಾರೆ, ಪ್ರತ್ಯಕ್ಷ ಶಬ್ದದಲ್ಲಿ ಪ್ರತಿ ಪ್ಲಸ್ ಅಕ್ಷ ಅಂತ ಬಿಡಿಸ್ಕೊಳ್ರಿ. ಬಿಡಿಸ್ಕೊಂಡಾಗ ಏನಾಗ್ತದೆ ಅಂದ್ರೆ ಅಕ್ಷ ಇಸ್ ಈಕ್ವಲ್ ಟು ಇಂದ್ರಿಯ. ಅಕ್ಷ ಇಸ್ ಈಕ್ವಲ್ ಟು ಇಂದ್ರಿಯ. ಪ್ರತಿ ಅಂದ್ರೆ ಪ್ರತಿಯೊಂದು ಇಂದ್ರಿಯಗಳಲ್ಲೂ ಇದ್ದದ್ದರಿಂದ ವಾಯುದೇವರನ್ನ ಪ್ರತ್ಯಕ್ಷ ಎಂದು ಕರೆಯಬೇಕು. ಪ್ರತಿಯೊಂದು ಇಂದ್ರಿಯಗಳಲ್ಲಿ. ಎಲ್ಲೋ ಹೊರಗೆ ಕೂತುಕೊಂಡು ಒಂದು ರೂಪದಿಂದ ಕೆಲಸ ಮಾಡ್ಲಿಕ್ಕಿಲ್ಲ, ಪ್ರತಿ ಇಂದ್ರಿಯಗಳಲ್ಲಿ ಇದ್ದುಕೊಂಡು ಕೆಲಸ ಮಾಡ್ತಾ ಇದ್ದರಿಂದ ಅವರಿಗೇನ್ ಕರೆದಿದ್ದಾರೆ? ಪ್ರತ್ಯಕ್ಷವೆಂದು ಕರೆಯುತ್ತಾರೆ. ಅಲ್ಲಿ ಅಕ್ಷ ಶಬ್ದವನ್ನ ಏನ್ ಮಾಡಬೇಕು? ಬಹುವಚನದಲ್ಲಿ ತಗೋಬೇಕು. ಅಂದ್ರೆ ಅಕ್ಷ ಅನ್ನೋದು ಏಕವಚನದಾಗ ಕಾಣಿಸ್ತದ ನಮ್ ನೋಡಿದಾಗ. ಇಂದ್ರಿಯ ಅಂತ ಆಗೇನ್ ಮಾಡ್ಬೇಕು? ಬಹುವಚನದಲ್ಲಿ ಮಾಡಿ ಅಕ್ಷೇಶು. ಆಚಾರ ಅಂತ ನೋಡಿ ತಗೊಳ್ರಿ ಭಾಷ್ಯ. ಅಕ್ಷೇಶು ಇಂದ್ರಿಯಗಳಲ್ಲಿ. ಅಂದ್ರ ಸ್ವಲ್ಪ ನೋಡ್ಕೊಳ್ರಿ, ಅಕ್ಷ ಅಂತನ್ನೋದನ್ನ ಈ ಪ್ರತ್ಯಕ್ಷ ಶಬ್ದದಲ್ಲಿ ಬಿಡಿಸಿದಾಗ ಇಂದ್ರಿಯಗಳು ಅಂತ ತಿಳಿದು ಬರ್ತಾ ಇದೆ. ನಮಗೆ ಪ್ರತ್ಯಕ್ಷ ಅಂದಾಗ ಏನ್ ತಲೆಯಾಗ ಬರ್ತಿತ್ತು ಅಂದ್ರೆ ಕಣ್ಣು ಮಾತ್ರ ಅಂತ ತಲೆಯಲ್ಲಿ ಬರ್ತದೆ. ಅಲ್ಲ, ಕಣ್ಣು ಮಾತ್ರವಲ್ಲ, ಪ್ರತ್ಯಕ್ಷ ಅಂತನ್ನುವ ಶಬ್ದದಿಂದ ಎಲ್ಲಾ ಇಂದ್ರಿಯಗಳಿಂದಲೂ ಗ್ರಹಿಸುವಂತಹದ್ದನ್ನ ಪ್ರತ್ಯಕ್ಷ ಎಂದು ಕರೆಯುತ್ತಾರೆ. ಕಿವಿಯಿಂದ ಶಬ್ದ ಗ್ರಹಣ ಮಾಡಿದ್ರೆ ಅದು ಪ್ರತ್ಯಕ್ಷ, ಮೂಗಿನಿಂದ ಗಂಧವನ್ನು ಗ್ರಹಣ ಮಾಡಿದ್ರೆ ಅದು ಪ್ರತ್ಯಕ್ಷ, ನಾಲಿಗೆಯಿಂದ ರಸವನ್ನು ಗ್ರಹಣ ಮಾಡಿದ್ರೆ ಅದು ಪ್ರತ್ಯಕ್ಷ. ಅಂದ ಮೇಲೆ ಯಾವ ಯಾವ ಇಂದ್ರಿಯಗಳಿಂದ ನಮಗೆ ವಿಷಯಗಳು ಬರುತ್ತವೆಯೋ ಅದನ್ನೆಲ್ಲವನ್ನು ಏನ್ ಕರಿಬೇಕು? ನಾವು ಪ್ರತ್ಯಕ್ಷವೆಂದು ಕರೆಯಬೇಕು ಅಂತ ಆಯ್ತು. ಈಗ ಸರಿ, ಓಕೆ, ಮುಂದೆ ಹೋಗೋಣಂತ. ಹಾಗಿದ್ರೆ ಅಕ್ಷೇಶು ಇಂದ್ರಿಯಗಳಲ್ಲಿ ಪ್ರತಿಸ್ಥಿತತ್ವಾತ್. ಪ್ರತಿ ಅಂದ್ರ ಪ್ರತಿ ಮನೆಯಲ್ಲೂ ಬಾವಿ ಇದೆ ಅಂತ ಹೇಳ್ತೀವೋ ಇಲ್ಲೋ? ಪ್ರತಿ ಮನೆಯಲ್ಲಿ ಬಾವಿ ಇದೆ ಅಂತಂದ್ರೆ ಏನು? ಅವ್ರವ್ರ ಮನೆ ಅಂಗಳದಾಗ ಪ್ರತ್ಯೇಕ ಬಾವಿ ಅದ ಅಂತ. ಹಾಗೆ ಪ್ರತಿ ಇಂದ್ರಿಯದಲ್ಲಿ ವಾಯುದೇವರಿದ್ದಾರಂದ್ರೆ ಒಂದೊಂದು ಇಂದ್ರಿಯಗಳಲ್ಲೂ ಒಂದೊಂದು ರೂಪದಿಂದ ಇದ್ದಾರೆ ಅಂತೆ ಅರ್ಥ ಅದಕ್ಕೆ. ಆದ್ದರಿಂದ ಅನಹ ಪ್ರತ್ಯಕ್ಷಂ ಈ ಅಭಿಪ್ರಾಯದಲ್ಲಿ ವಾಯುದೇವರನ್ನ ಪ್ರತ್ಯಕ್ಷ ಅಂತಾರೆ ಹೊರತಾಗಿ ಯಾವ ಅರ್ಥದಲ್ಲ ಅವರು ಕಣ್ಣಿಗೆ ಕಾಣುವಂತಹ ದೇವತೆ ಅನ್ನೋ ಅರ್ಥದಲ್ಲ ಅಲ್ಲ. ಹಂಗಾರೆ ಪ್ರತ್ಯಕ್ಷ ಇಸ್ ಈಕ್ವಲ್ ಟು ರೂಢಿಯ ಅರ್ಥವಾದ ಕಣ್ಣಿಗೆ ಕಾಣಿಸುವಿಕೆ ಎಂಬ ಅರ್ಥವನ್ನ ಬಿಟ್ಟು ಯೋಗಾರ್ಥವನ್ನ ತೆಗೆದುಕೊಂಡು ಪ್ರತಿ ಇಂದ್ರಿಯಗಳಲ್ಲಿ ಇದ್ದವರು ಎಂಬ ಅರ್ಥವನ್ನ ಹೇಳಬೇಕು. ಅಂದ್ರೆ ಪ್ರತ್ಯಕ್ಷ ಅನ್ನೋ ಶಬ್ದವನ್ನು ಕೇಳಿದಾಗ ತಿಳಿದು ಬರುವ ಅರ್ಥ ಕಾಣಿಸುವುದು ಅನ್ನುವುದು ರೂಢಿಯ ಅರ್ಥ. ಈಗ ಶ್ರೀಮದಾಚಾರ್ಯರು ಪ್ರತಿಯೊಂದು ಇಂದ್ರಿಯದಲ್ಲಿ ಇದ್ದಾರೆ ಅಂತ ಹೇಳುವ ಅರ್ಥ ಯೌಗಿಕ ಅರ್ಥ ಅಂತ ಕರೀತಾರೆ ಅದಕ್ಕೆ ಶಾಸ್ತ್ರದ ಭಾಷೆಯಲ್ಲಿ. ಅಷ್ಟು ತಿಳ್ಕೊಂಡಿ ನಾವು. ರೂಢ ಯೌಗಿಕ, ರೂಢಿ ಅರ್ಥ ಯೌಗಿಕ ಅರ್ಥ ಅಂತ ಕರೀತಾರೆ. ಎರಡು ಅರ್ಥಗಳನ್ನಾಯ್ತು. ಸರಿ, ಈ ಯೌಗಿಕನೇ. ಈಗ ನಾವೇನು ಓದಿದ್ದೀವಿ ಯೌಗಿಕ, ಅದು ನಾವೇನ್ ದಿವಸ ಬಳಸ್ತೀವಿ ಅದು ರೂಢಿ. ಅದು ದಿವಸ ಬಳಸೋದು ರೂಢಿ, ಈಗಿನ ಯೌಗಿಕ ಅಂತ ಅರ್ಥ. ಓಕೆನಾ? ಮುಂದೆ ನೋಡ್ರಿ ಏನಾಯ್ತು. ಹೌದು, ಹಿಂಗ ಪ್ರಾಣದೇವರನ್ನ ತಿಳಿದುಕೊಂಡ ಮಾತ್ರಕ್ಕೆ ಅವರಿಗೆ ಅನ್ನವಿಲ್ಲದೆ ಹೋಗುವುದಿಲ್ಲ. ಮತ್ತ ಏವಂವಿಧಿ ಕಿಂಚನ ಅನನ್ನಂನ ಭವತಿ, ಯಾವುದೂ ಅವರಿಗೆ ಅನ್ನವೆನಿಸದೆ ಹೋಗುವುದಿಲ್ಲ ಅಂತ ನೆನಪಿಟ್ಟುಕೊಳ್ರಿ. ಬರೇ ಅನ್ನ ಸಿಗುತ್ತದ ಅಂತಲ್ಲ, ಪ್ರತಿಯೊಂದು ಅವರಿಗೆ ಅನ್ನ ಆಗ್ತದ ಅಂತ.
ಅಲ್ರಿ ಪ್ರತಿಯೊಂದು ಜಗತ್ನಲ್ಲಿದ್ದ ಎಲ್ಲ ವಸ್ತುಗಳು ನನಗೆ ಹೆಂಗ ಈಗ ನಾವು 5 ಮಹಿಮಾ ತಿಳ್ಕೊಂಡೆ, ನೀವು ತಿಳ್ಕೊಂಡ್ರಿ. ನಮಗ ಬಹಳ ಅಂದ್ರೆ ನಮ್ಮನೆ ಆಗಿದ್ದದಷ್ಟು ಅನ್ನ ಆಗ್ಬಹುದು, ಊಟಕ್ಕೆ ಕರೆದಾಗ ಮಂದಿ ಮನೆ ಆಗಿದ್ದದ ಅನ್ನ ಆಗ್ಬಹುದು, ಮಠಕ್ಕೆ ಹೋದಾಗ ಮಠದ ಅನ್ನ ಆಗ್ಬಹುದು. ಜಗತ್ನಾಗಿದ್ದು ಎಲ್ಲಾ ಅನ್ನನು ನಂದ್ ಹೆಂಗ ಆಗ್ಬೇಕು ಅಂತ ಕೇಳಿದ್ರೆ ಅದಕ್ಕೆ ನಿನ್ನ ವಿಷಯದಲ್ಲಿ ಹೇಳ್ತಿಲ್ಲ. ನಿನ್ನ ವಿಷಯದಲ್ಲಿ ನಿನಗೆ ಎಷ್ಟು ಸಂಬಂಧ ಅದನೋ ಅಷ್ಟೇ ತಿಳ್ಕೊ. ಮತ್ತೆ ಕಿಂಚನ ಅನನ್ನಂ, ಜಗತ್ತಿನಲ್ಲಿದ್ದ ಯಾವುದೊಂದು ಅವನಿಗೆ ಅನ್ನವಾಗದೇ ಹೋಗುವುದಿಲ್ಲ ಅಂತಿರ್ಲ. ಅದು ಯಾರಿಗೆ ಅಂತ ಕೇಳಿದ್ರೆ ಅದು ರುದ್ರದೇವರಿಗೆ ಮಾತ್ರ ಸಂಬಂಧಪಟ್ಟದ್ದು. ಏನು ರುದ್ರದೇವರ ಮಹಿಮಾ ಹೇಳ್ತಾರೆ ಶ್ರೀಮದಾಚಾರ್ಯರು. ಇಷ್ಟೊತ್ತು ವಾಯುದೇವರ ಮಹಿಮೆ ಆದ್ರೆ ವಾಯುದೇವರ ಮಹಿಮೆಯಲ್ಲಿ ರುದ್ರದೇವರ ಮಹಿಮಾ ಬೆಸೆದುಕೊಂಡಿದೆ ಅಂತ. ಒಬ್ಬ ದೇವತೆ ಮಹಿಮೆಯಲ್ಲಿ ಇನ್ನೊಬ್ಬ ದೇವತೆ ಮಹಿಮೆ ಸೇರಿಕೊಂಡಿರ್ಲೇಬೇಕು ಅಂತ ಶ್ರೀಮದಾಚಾರ್ಯ ನಿರ್ಧಾರ. ವಾಕ್ಯ ನೋಡಿ ತಳಗಡೆಗೆ. ಪ್ರಾಣ ವಿಜ್ಞಾನ ಯೋಗ್ಯಸ್ತು ರುದ್ರೋ ಮುಖ್ಯತಯಾ ಸ್ಮೃತಃ ತಸ್ಮಾತ್ ಸ ಸರ್ವಭೋಕ್ತಾ ಸ್ಯಾತ್ ತದನ್ನೇಷಾಂ ಸ್ವಯೋಗ್ಯತಃ. ಪ್ರಾಣ ವಾಯುದೇವರ ವಿಜ್ಞಾನ, ವಿಜ್ಞಾನ ಅಂದ್ರೆ ವಿಶಿಷ್ಟವಾದ ಜ್ಞಾನ, ವಿಶಿಷ್ಟವಾದ ಜ್ಞಾನ ಅಂದ್ರೆ ವಿಶಿಷ್ಟತ್ವಂ ನಾಮ ಸರ್ವದೇವತೆಗಳಿಗಿಂತಲೂ, ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತಲೂ ಉತ್ತಮರು, ವಿಲಕ್ಷಣರು ಎಂಬ ಜ್ಞಾನ. ಆ ಜ್ಞಾನವನ್ನ ಮಾಡಿಕೊಳ್ಳಲ ಯೋಗ್ಯತಾ ಉಳ್ಳವರು ರುದ್ರ, ರುದ್ರದೇವರು. ಅಂದ್ರ ಈಗೇನಾಯ್ತು, ಇದರಿಂದ ಒಂದ್ ಅಂಶ ನನಗೇನನಿಸ್ತು ಅಂದ್ರೆ ಆಯಾ ಜ್ಞಾನವನ್ನ ಮಾಡಿಕೊಳ್ಳಿಕ್ಕೆ ಅವರವರಿಗೆ ಮಾತ್ರ ಯೋಗ್ಯತೆ ಇದೆ, ಸರ್ವರಿಗೂ ಎಲ್ಲ ಜ್ಞಾನ ಮಾಡಿಕೊಳ್ಳುವ ಯೋಗ್ಯತೆ ಇಲ್ಲ. ಸರಿ ಆಯ್ತಾ? ವಿಷಯ ತಿಳಿತಾ ಏನಂತ ಹೇಳಿದ್ದು ಅಂದ್ರೆ, ನಾನು ಶಾಸ್ತ್ರದ ಪುಸ್ತಕವನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದೇನೆ, ಗುರುಗಳ ಮುಖದಲ್ಲಿ ಪಾಠ ಕೇಳ್ತಿದ್ದೇನೆ, ಎದುರಿಗೆ ಕೂತಿದ್ದೇನೆ ಅಂದ ಮೇಲೆ ಶಾಸ್ತ್ರದ ಎಲ್ಲಾ ಪಂಕ್ತಿಗಳು ನನಗೆ ಅರ್ಥವಾಗಲೇಬೇಕಲ್ಲ ಎನ್ನುವ ಹಠವನ್ನ ಮಾಡಬೇಡ. ಈ ಹಠದಿಂದ ನಿನಗೆ ಹಠಿ ಅನ್ನುವ ಹೆಸರು ಬಂದೀತೆ ಹೊರತಾಗಿ ಏನ್ ಬರುವುದಿಲ್ಲ, ಶಾಸ್ತ್ರಜ್ಞಾನ ಬರುವುದಿಲ್ಲ. ಅಲ್ರಿ ಮತ್ತೆ ಯಾಕೆ ಬರ್ಲಿಲ್ಲ ಅಂದ್ರೆ ಅದಕ್ಕೊಂದು ಪಾತ್ರತ್ವ ಬೇಕಾಗ್ತದ. ನೀ ಆ ಪಾತ್ರನಾದ್ರೆ ಮಾತ್ರ ಆ ಜ್ಞಾನ ಬರ್ತದ. ಪಾತ್ರೆಯಾಗದೆ ಹೋದರೆ ಆ ಜ್ಞಾನ ಬರುವುದಿಲ್ಲ. ಹಾಗಾದರೆ ಜಗತ್ತಿನಲ್ಲಿರುವ ಎಲ್ಲಾ ವ್ಯಕ್ತಿಗಳು ತಿನ್ನುವ ಅನ್ನ ಪ್ರಾಣದೇವರದ್ದು. ಅದನ್ನ ತಿಳಿದುಕೊಂಡ ವ್ಯಕ್ತಿಗೂ ಕೂಡ ಜಗತ್ತಿನಲ್ಲಿದ್ದ ಎಲ್ಲಾ ಪದಾರ್ಥಗಳು ಅವನ ಭೋಗಕ್ಕೆ ಸಿಗುತ್ತದೆ ಅಂತಂತೀರಿ ಅಂತಂದ್ರೆ ಅದು ಯಾರಿಗೆ? ರುದ್ರದೇವರಿಗೆ ಮಾತ್ರ, ಉಳಿದವರಿಗೆಲ್ಲ. ಉಳಿದವ್ರ ಮತ್ತೆ ಹಂಗಾರೆ ಅಲ್ವೇನು ಅಂದ್ರೆ ಸ್ವಯೋಗ್ಯತಾ ಆಚಾರ್ಯ ಅಂತಾರ, ಅವರವರ ಯೋಗ್ಯತಾನುಸಾರವಾಗಿ ಅವರೂ ತಗೊಳ್ಳಿ, ನಾವ್ಯಾಕೆ ಅವ್ರಿಗೇನ್ ನಿಷೇಧ ಮಾಡ್ತಿಲ್ಲ. ಆದರೆ ಪ್ರಾಣದೇವರ ವಿಷಯದಲ್ಲಿ ಸರಿಯಾದ ಜ್ಞಾನ ಮಾಡಿಕೊಂಡು ಇಡೀ ಜಗತ್ತಿನಲ್ಲಿದ್ದ ಎಲ್ಲಾ ಪದಾರ್ಥಗಳನ್ನು ತಮ್ಮ ಭೋಗಕ್ಕಾಗಿ ಉಪಯೋಗಿಸಿಕೊಳ್ಳುವ ಏಕೈಕ ವ್ಯಕ್ತಿ ಅಂದರೆ ಮಹಾರುದ್ರದೇವರು ಅಂತ ಘೋಷಣೆ ಮಾಡುತ್ತಾರೆ ಶ್ರೀಮದಾಚಾರ್ಯ. ಏನ್ ಆಶ್ಚರ್ಯ! ನಾವು ರುದ್ರದೇವರನ್ನ ಎಲ್ಲ ನಮ್ಮಲ್ಲಿ ಏನಾಗಿದ್ರಿ, ಸ್ಮಾರ್ತರು ವೈಷ್ಣವರು ಅನ್ನೋ ಜಗಳಕ್ಕ ಅಥವಾ ಅದ್ವೈತ ಅನ್ನೋ ಜಗಳಕ್ಕ ರುದ್ರದೇವರ ಮಹಿಮಾನ ಮರ್ತು ಬಿಟ್ಟಿವ್ ನಾವು. ಶ್ರೀಮದಾಚಾರ್ಯರು ಆ ರುದ್ರದೇವರ ಮಹಿಮಾವನ್ನ ಎಷ್ಟು ಎತ್ತರಕ್ಕೇರ್ಸಿ ಹೇಳ್ತಾರ ಅಂತಂದ್ರೆ ನೋಡ್ರಿ, ಪ್ರಾಣದೇವರ ಜ್ಞಾನ ಮಾಡಿಕೊಂಡಿರುವಂತಹ ರುದ್ರದೇವರು ಜಗತ್ತಿನಲ್ಲಿದ್ದ ಸರ್ವ ಪದಾರ್ಥಗಳಿಗೂ ಸಾರ್ವಭೌಮರವರು ಅಂತ ತಿಳಿಸಿಕೊಡ್ತಾರೆ. ಎಲ್ಲಾ ಪದಾರ್ಥಗಳು ಬೇಕಾದ ವ್ಯಕ್ತಿಗಳು ಭೋಗ ಮಾಡ್ತಿದ್ರು ಕೂಡ ಎಲ್ಲಾ ಭೋಗಗಳು ರುದ್ರದೇವರಿಗೆ ಸೇರ್ಲೇಬೇಕು. ನಾ ವೈಷ್ಣವಿದ್ದೀನಿ, ಅವ ಶೈವಿದ್ದಾನ, ಇವ ಸ್ಮಾರ್ತ ಇದ್ದಾನ, ನೋ, ಇಲ್ಲವೇ ಇಲ್ಲ. ಪರಮಾತ್ಮ ವಾಯುದೇವರು ಹೆಂಗ ಸರ್ವ ಅನ್ನ ಭೋಕ್ತೃಗಳು ಹಾಗೆ ರುದ್ರದೇವರು ಸರ್ವ ಅನ್ನ ಭೋಕ್ತೃಗಳು. ಇದು ಹೆಂಗ್ ಬಂತು ರುದ್ರದೇವರಿಗೆ? ಈ ಪಾತ್ರತ್ವ ಹೆಂಗ್ ಬಂತು? ಇದು ಹೆಂಗ್ ಬಂತು ಅಂದ್ರೆ ಆ ವಾಯುದೇವರ ಮಹಿಮೆಯನ್ನ ತಿಳಿದುಕೊಂಡ್ರು. ಆ ವಾಯುದೇವರ ಮಹಿಮಾವನ್ನು ತಿಳ್ಕೊಳ್ಳಿಕ್ಕೆ ಹೆಂಗ್ ಸಾಧ್ಯ ಆಯ್ತು ಅಂದ್ರೆ ಸ್ವರೂಪ ಯೋಗ್ಯತಾ. ಅದು ಬೇರೆಯವ್ರಿಗೆ ಹೆಂಗ್ ಸಾಧ್ಯದ? ಅದು ಅರ್ಥ ಆಯ್ತಾ ಹೇಳಿದ್ದು? ಬಹಳ ಗಂಭೀರವಾದ ವಿಷಯವನ್ನ ಶ್ರೀಮದಾಚಾರ್ಯರು ತುಂಬಾ ಅನುಗ್ರಹಪೂರ್ಣವಾಗಿ ಹೇಳ್ತಾ ಇದ್ದಾರೆ. ಪ್ರಾಣ ವಿಜ್ಞಾನ ಯೋಗ್ಯಸ್ತು ರುದ್ರೋ ಮುಖ್ಯತಯಾ ಸ್ಮೃತಃ. ಆ ಮುಖ್ಯ ಪ್ರಾಣದೇವರ ವಿಶಿಷ್ಟವಾದ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಯೋಗ್ಯರಾದವರು ಮಹಾನುಭಾವರು ರುದ್ರದೇವರು. ಈಗ ನಿನ್ನೆ ರಮೇಶ್ ಬಾಬು ಅವರು ಹೇಳಿದ್ರು, ನೀವು ಆಚಾರ ಮಹಿಮಾವನ್ನ ಮತ್ತೊಂದ್ ಸರ್ತಿ ಹೇಳ್ಬೇಕು ನಮಗ, ಸುಮಧ್ವಿಜಯವನ್ನ ಹೇಳ್ರಿ ಈ ಸರ್ತಿ ಎಂದ್ರು. ಇವತ್ತೇ ಪ್ರಾರಂಭ ಮಾಡ್ಲಿಕ್ಕತ್ತೀನಿ ರಮೇಶ್ ಬಾಬು. ವಾಯುದೇವರ ವಿಶಿಷ್ಟವಾದ ವಿಲಕ್ಷಣವಾದ ಮಹಿಮೆಯನ್ನ ತಿಳಿದುಕೊಳ್ಳುವ ಯೋಗ್ಯತೆ ರುದ್ರದೇವರದ್ದು ಮಾತ್ರ ಅಂತ ಹೇಳಿದ್ವಲ್ಲ. ನಾರಾಯಣ ಪಂಡಿತಾಚಾರ್ಯ ಹೆಂಗಂತಾರೆ,
ತಾಂ ಮಂತ್ರವರ್ಣೈರನುವರ್ಣನೀಯಾಂ ಶರ್ವೇಂದ್ರ ಪೂರ್ವೈರಪಿ ವಕ್ತು ಕಾಮೇ ಸಂಕ್ಷಿಪ್ತ ವಾಕ್ಯೇ ಮೈ ಮಂದ ಬುದ್ಧೌ ಸಂತೋ ಗುಣಾಢ್ಯ ಕರುಣಾಂ ಕ್ರಿಯಾಸು. ತಾಂ ಮಂತ್ರವರ್ಣೈ ಅನುವರ್ಣನೀಯಾಂ, ಮಂತ್ರವಾಕ್ಯಗಳಿಂದ ವೇದ ವಾಯುದೇವರ ಮಹಿಮಾ ಹೇಳ್ಬೇಕು. ಯಾರು? ಶರ್ವೇಂದ್ರ ಪೂರ್ವೈಹಿ, ರುದ್ರದೇವರು ಮಾತ್ರ, ಇಂದ್ರದೇವರು ಮಾತ್ರ ಅಂತ ಬರೀತಿದ್ದಾರೆ. ಬಂತಲ್ಲಿ ಈಗ ಅದೇ ವಿಷಯ ಬಂತಲ್ಲ, ಪ್ರಾಣ ವಿಜ್ಞಾನ ಯೋಗ್ಯಸ್ತು ರುದ್ರೋ ಮುಖ್ಯತೆಯ ಸ್ಮೃತಃ ಅಂತ ಹೇಳಿದ್ದಾರೆ. ಅಂದ ಮೇಲೆ ಮಧ್ವ ವಿಜಯವೇ ಇರೋದು, ಎಲ್ಲ ಕಡೆಗೆ ಮಧ್ವ ವಿಜಯವೇ ಇರೋದು. ಏನಾಯ್ತು ಅಂದ್ರೆ, ನಾರಾಯಣ ಪಂಡಿತಾಚಾರ್ಯರು ಯಾವ ಮಾತನ್ನ ತಾಂ ಮಂತ್ರವರ್ಣೈಹಿ ಅನುವರ್ಣನೀಯ, ಆ ವಾಯುದೇವರ ಲೀಲೆಯನ್ನ ಮಂತ್ರದಲ್ಲಿ ಹೇಳಲಾದ ಶಬ್ದಗಳು ಅರ್ಥಾತ್ ವೇದಗಳಿಂದ ಹೇಳಬೇಕೆ ಹೊರತಾಗಿ ನಾವೇನು, ಹೌದು ವೇದಗಳಿಂದ ನೀವ್ ಹೇಳೋರೇನು ಅಂದ್ರೆ ಶರ್ವೇಂದ್ರ ಪೂರ್ವೈಹಿ ಅಪಿವಕ್ತು ಕಾಮಿ, ರುದ್ರದೇವರು ಇಂದ್ರದೇವರು ಮೊದಲಾದ ದೇವತೆಗಳು ಹೇಳಬೇಕು, ನಾವೇನು ಅಂತ ಕೇಳಿದ ಮಾತಿಗೆ ಒಂದು ಪುರಾವೆ ಎಲ್ಲಿದೆ ಅಂತ ಕೇಳಿದ್ರೆ ಪ್ರಾಣ ವಿಜ್ಞಾನ ಯೋಗ್ಯಸ್ತು ರುದ್ರೋ ಮುಖ್ಯತೆಯ ಸ್ಮೃತಃ ತಸ್ಮಾತ್ ಸ ಸರ್ವಭೋಕ್ತ ಸ್ಯಾತ್. ಅಂದ್ರೆ ಆ ಸುಮಧ್ವ ವಿಜಯದ ಶ್ಲೋಕದ ಹಿನ್ನೆಲೆಯಲ್ಲಿ ರುದ್ರದೇವರ ಮಹಿಮಾ ಏನು ಅಂದ್ರೆ ಆ ರುದ್ರದೇವರು ಸರ್ವ ಪದಾರ್ಥಗಳ ಭೋಕ್ತೃಗಳಾಗ್ತಾರೆ ಅನ್ನೋದು ಒಂದು ಅರ್ಥ. ಬಹಳ ಅದ್ಭುತ, ಬಹಳ ಅದ್ಭುತ. ಇನ್ನ ತದನ್ನೇಷಾಂ ಸ್ವಯೋಗ್ಯತಃ, ಇನ್ನು ಉಳಿದವ್ರ ಮತ್ತೆ ಹಂಗಾರ ಮತ್ತೆ ಇಂದ್ರದೇವರು ಉಳಿದವ ದೇವತೆಗಳಿದ್ದಾರಲ್ಲ ಅಂದ್ರೆ ಅವರವರು ಯೋಗ್ಯತಾನುಸಾರವಾಗಿ ಎಲ್ಲವನ್ನ ತಿಳ್ಕೋತಾರೆ. ಅದಕ್ಕೆ ಇದರಲ್ಲಿ ಬಳಿತ್ಥಾ ಸೂಕ್ತದಲ್ಲಿ ಹೇಳುವಾಗ ಈಶಾನ ಸಶವ ಸಾಕ್ರಂತ ಸೂರಯ, ಈಶಾನಾಸ ಸೂರಯ, ಜ್ಞಾನಿಗಳಾದ ರುದ್ರಾದಿ ದೇವತೆಗಳು ಶವಸ ಅನಾಯಾಸವಾಗಿ ವಾಯುದೇವರಿಂದ ತತ್ವಜ್ಞಾನವನ್ನ ಪಡೆದುಕೊಂಡು ಬಿಟ್ರು ಅಂತ ಹೇಳ್ತಾರೆ. ಅಂದ್ರೆ ವಾಯುದೇವರಿಂದ ಪಾಠ ಕೇಳಿ ತತ್ವಜ್ಞಾನ ಪಡೆದುಕೊಳ್ಳುವರು ರುದ್ರಾದಿ ದೇವತೆಗಳು. ಆ ಮಹಿಮೆಯನ್ನ ಈ ಸಂದರ್ಭದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅಕ್ಷೇಷು ಪ್ರತಿಷ್ಠಿತತ್ವಾದನಃ ಪ್ರತ್ಯಕ್ಷಂ ಪ್ರಾಣ ವಿಜ್ಞಾನ ಯೋಗ್ಯಸ್ತು ರುದ್ರೋ ಮುಖ್ಯತೆಯ ಸ್ಮೃತಃ ತಸ್ಮಾತ್ ಸ ಸರ್ವಭೋಕ್ತ ಸ್ಯಾತ್ ತದನ್ನೇಷಾಂ ಸ್ವಯೋಗ್ಯತಃ. ಇಲ್ಲಿ ಇನ್ನೊಂದು ಸುಮ್ಮನೆ ಒಂದು ಸಣ್ಣ ಮಾತು, ಏನೋ ನನಗೆ ಅನಿಸಿದ್ದನ್ನೇ ಹೇಳ್ಬಿಡ್ತೀನಿ. ಹಾಗಾಗಿ ರುದ್ರದೇವರು ಮಾತ್ರ ಸರ್ವಭೋಕ್ತೃಗಳು ಅಂತ ಆಯ್ತು. ಇರ್ಲಿ, ಇದು ವಿಷಯ ನಿಮ್ಗೆ ಕಲ್ಪನಾ ಬಂದದ್ದು. ಒಂದು ಅಂಶ ಏನು ಅಂದ್ರೆ, ಮೇಲೆ ಬಂದದ್ದು ವಾಯುದೇವರು ನನಗೆ ಅನ್ನ ಯಾವುದು ಅಂತ ಪ್ರಶ್ನೆ ಮಾಡಿದ್ರು. ಈ ಮನುಷ್ಯರು ತಿನ್ನೋದನ್ನ ಹಿಡ್ಕೊಂಡು ಎಲ್ಲವೂ ನಿಮಗೆ ಅನ್ನ ಅಂತ ಹೇಳ್ಬಿಟ್ರು. ಇದನ್ನ ತಿಳಿದುಕೊಂಡವರಿಗೆ ಎಲ್ಲವೂ ಅನ್ನವಾಗ್ತದೆ ಅಂತ ಹೇಳಿದ್ರು. ನೋಡ್ರಿ ಆಶ್ಚರ್ಯ ಹೆಂಗದ ಅಂದ್ರೆ, ಇದನ್ನ ತಿಳ್ಕೊಳ್ಳೋರು ಯಾರು ಅಂತ ಕೇಳಿದ್ರೆ ರುದ್ರದೇವರು ಅಂತ ಹೇಳಿದ್ರು. ಆ ರುದ್ರದೇವರ ಹೆಂಡತಿ ಹೆಸರು ಅನ್ನಪೂರ್ಣೇಶ್ವರಿ. ರುದ್ರದೇವರ ಹೆಂಡತಿ ಪಾರ್ವತೀ ದೇವಿ ಹೆಸರು ಅನ್ನಪೂರ್ಣೇಶ್ವರಿ. ಹಾಗಾದ್ರೆ ಅವಳು ಇಡೀ ಜಗತ್ತಿಗೆ ಅನ್ನವನ್ನು ಕೊಡ್ತಾಳ. ಅದು ಹೆಂಗ್ ಸಾಧ್ಯ ಆತು ಅಂತ ಕೇಳಿದ್ರೆ, ಅವರ ಮನೆಯವರಾದ ರುದ್ರದೇವರು ವಾಯುದೇವರ ಆ ಮಹಿಮೆಯನ್ನ ತಿಳಿದುಕೊಂಡು ತಾವು ಸರ್ವಾನ್ನಕ್ಕೂ ಸ್ವಾಮಿಗಳಾದದ್ದರಿಂದ ಅವಳ ಪತ್ನಿಗೆ ಏನ್ ಸಾಮರ್ಥ್ಯ ಬಂದಿದೆ ಅಂತ ಕೇಳಿದ್ರೆ, ಜಗತ್ತಿನ ತುಂಬಾ ಅನ್ನವನ್ನ ಕೊಡುವಂತಹ ಅನ್ನಪೂರ್ಣೇಶ್ವರಿಯಾಗಿ ಕೂತಿದ್ದಾಳೆ ಎನ್ನುವ ಸಾಮರ್ಥ್ಯವೂ ನಮಗೆ ತಿಳಿದು ಬರ್ತದೆ. ಇದೆಲ್ಲವೂ ಶಾಸ್ತ್ರದ ಒಂದೊಂದು ಭಾಗದಲ್ಲಿರುವಂತಹ ಮಹಿಮೆಗಳು, ಒಂದೊಂದು ಭಾಗ. ಸುಮ್ಮನೆ ಅಧ್ಯಯನ ಮಾಡ್ತಾ ಇದ್ರೆ ಆಯಾ ದೇವತೆಗಳು ಎಷ್ಟು ದೊಡ್ಡವರಾಗ್ಯಾರ, ಯಾಕಾಗ್ಯಾರ. ಕೇವಲ ಉಪಾಸನ, ಕೇವಲ ಅಧ್ಯಯನ, ಕೇವಲ ಜಪ, ಕೇವಲ ಪಾರಾಯಣ, ಕೇವಲ ಗುರು ಹಿರಿಯರ ಸೇವೆಯಿಂದ ಅಷ್ಟೇ ಎತ್ತರಕ್ಕೆ ಏರಿದ್ದೇ ಹೊರತಾಗಿ ಯಾವುದಲ್ಲ. ಆ ಹೆಣ್ಣು ಮಗಳು ಅರ್ಥಾತ್ ಪಾರ್ವತೀ ದೇವರ ಮಹಾನುಭಾವಗಳು ತಮ್ಮ ಮನೆಯವರ ಸೇವೆ ಎಷ್ಟು ಮಾಡಿದ್ದಾಳೆ ಅಂದ್ರೆ, ತಾ ಅನ್ನಪೂರ್ಣೇಶ್ವರಿ ಆಗುವಷ್ಟು ಮಾಡಿಟ್ಟಿದ್ದಾರೆ. ಅವ್ರ ಅನ್ನಪೂರ್ಣೇಶ್ವರಿ ಆಗ್ಬೇಕಾದ್ರೆ ಮನೆಯವ್ರು ಏನ್ ಮಾಡಿರ್ಬೇಕು ಅಂದ್ರೆ, ಅವ್ರ ಅನ್ನಪೂರ್ಣ ಆಗ್ಬೇಕು, ಇವ್ರ ಅನ್ನಪೂರ್ಣೇಶ್ವರಿ ಆಗ್ಬೇಕಾದ್ರೆ ಅವ ಅನ್ನಪೂರ್ಣ, ರುದ್ರದೇವರ ಅನ್ನಪೂರ್ಣರಾಗಬೇಕಾಗಿದ್ರೆ ಪ್ರಾಣ ವಿಜ್ಞಾನ ಯೋಗ್ಯಸ್ತು ರುದ್ರೋ ಮುಖ್ಯತೆಯ ಸ್ಮೃತಃ ಅಂತ ಹೇಳಬೇಕು ಅಂತ ಅಭಿಪ್ರಾಯ ಉಂಟು ಅಂತ. ಸಹೋವಾಚ ಕಿಂ ಮೇ ವಾಸೋ ಭವಿಷ್ಯತಿ. ಹೌದಪ್ಪ, ಅನ್ನ ಕೊಟ್ರು, ನನಗೆ ವಸ್ತ್ರ ಯಾವ್ದ್ರು ಅಂತ ಕೇಳಿದ್ರಂತ. ವಸ್ತ್ರ ಬೇಕಲ್ಲ ನಮಗ, ಉಟ್ಕೊಳಿಕ್ಕೆ ಹೊತ್ಕೊಳಿಕ್ ಬೇಡ, ಎರಡು ವಸ್ತ್ರ ಬೇಡ ನನಗೆ ಅಂತಂದ್ರೆ ಅದಕ್ಕೆ ಏನಂತ, ಭವಿಷ್ಯತಿ ಇತಿ ಆಪ ಇತಿ ಹೋಚುಹು. ನೀರು ಸ್ವಾಮಿ, ಆ ನೀರೇ ನಿಮಗೆ ವಾಸ. ನೀರು ಪ್ರತಿಯೊಂದು ಜೀವಿ ಕುಡಿಯುವ ನೀರು ವಾಯುದೇವರ ವಸ್ತ್ರ ಅಂತ ಹೇಳ್ತಾರೆ. ಹೋಚುಹು ತಸ್ಮಾದ್ವಾ ಏತದ್ ಅಶಿಷ್ಯಂತಃ ಪುರಸ್ತಾಚ್ಚ ಉಪರಿಷ್ಟಾಚ್ಚ ಅದ್ಭಿಹಿ ಪರಿದದತಿ ಲಂಬಕೋಹ ವಾಸೋ ಭವತಿ ಅನಗ್ನೋಹ ಭವತಿ. ಆದ್ದರಿಂದಲೇನೆ ಏನು ಅಂತ ಕೇಳಿದರೆ, ಪುರಸ್ತಾಚ್ಚ ಉಪರಿಷ್ಟಾಚ್ಚ ಅಶಿಷ್ಯಂತಹ ಊಟ ಮಾಡುವಂತಹ ವ್ಯಕ್ತಿಗಳು, ಪುರಸ್ತಾತ್ ಉಪರಿಷ್ಟಾತ್ ಮೊದಲಿಗೂ ಅನಂತರದಲ್ಲೂ ಕೂಡ ಅದ್ಭಿ ಪರಿದದತಿ ನೀರಿನಿಂದ ಆ ವಾಯುದೇವರನ್ನು ಮುಚ್ಚುತ್ತಾರೆ.
ಅನ್ನವನ್ನ ಮುಚ್ಚುತ್ತಾರೆ. ಲಂಬುಕೋಹವಾಸೋ, ಯಾರು ಹೀಗೆ ವಾಯುದೇವರನ್ನ ಪೂರ್ವದಲ್ಲೂ ಪಶ್ಚಾತ್ತಲ್ಲೂ ನೀರಿನಿಂದ ಮುಚ್ಚುತ್ತಾರೋ ಅವರು ವಾಸಪ್ರಾಪ್ತಿ ವಸ್ತ್ರವನ್ನ ಪಡೆಯುವಂಥವರಾಗ್ತಾರೆ. ಅನಗ್ನೋಹ ಭವತಿ, ಎಂದೂ ಕೂಡ ನಗ್ನರಾಗುವುದಿಲ್ಲ, ಎಂದೂ ಕೂಡ ನಗ್ನರಾಗುವುದಿಲ್ಲ. ಏನ್ ಆಶ್ಚರ್ಯ! ಇವತ್ತ ಧನುರ್ಮಾಸ ಭಾರಿ ಹೊಂಟದ ಇವತ್ತ. ಛೆ 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 ಛೆ. ಪ್ರಾಣದೇವರ ಮಹಿಮಾ ನಮಗ ಆನಂದ ತರಿಸ್ಲಿಕ್ಕತ್ತದ. ಪಂಚ ಮೇಲೆ ಪಂಚು, ಅದಕ್ಕೆ ಪಂಚ ಔಟ್ ಮಾಡಿಲ್ಲ ಆಚಾರ್ಯರು. ಪಂಚಮಿ ಅದಕ್ಕೆ ಮುಂದೆ ನೋಡ್ರಿ ಏನಾಯ್ತು. ಈಗ ಬಂತು ನಮಗೆ ಇದ ಐಡಿಯಾ ಬಂತು, ವಿಷಯ ತಿಳಿತು ನಮಗೆ. ಏನ್ ತಿಳಿತು ಅಂದ್ರೆ, ಅಲ್ಲ ಈಗ ಉಪರಿಷ್ಟಾತ್ ಪಶ್ಚಾತ್, ಮ್ಯಾಲ್ ನೀರಿನಿಂದ ಮುಚ್ಚಬೇಕು ಆಮೇಲೆ ನೀರಿನಿಂದ ಮುಚ್ಚಬೇಕು ಅಂದ್ರೆ ಏನು ಅಂತ ಕೇಳಿದ್ರೆ, ಅದಕ್ಕ ಯಾರಂತಾರ, ಹಾ ತಡ್ರಿ, ವೇದೇಶ ತೀರ್ಥ ಶ್ರೀಪಾದರು ಭೋಜನ ಪೂರ್ವೋತ್ತರ ಆಪೋಷಣ ಮಾತ್ರಸ್ಯ. ಅದೇನಾಯ್ತು, ಭೋಜನ ಪೂರ್ವದಲ್ಲೂ ಉತ್ತರದಲ್ಲೂ ಆಪೋಷಣ. ಭಾರಿ ಆಶ್ಚರ್ಯ, ಭಾರಿ ಆಶ್ಚರ್ಯ. ವೇದೇಶ ತೀರ್ಥರು ಒಂದೊಂದು ಮಾತು ಎಷ್ಟು ಚಂದ ನೋಡ್ರಿ ಹೇಳ್ತೀನಿ. ಏನಂತಾರ ಅಂದ್ರೆ, ಅಪಾಂ ಪ್ರಾಣವಸ್ತ್ರತ್ವಾದೇವ, ನೀರು ಎಂಬುದು ವಾಯುದೇವರಿಗೆ ವಸ್ತ್ರವಾದದ್ದರಿಂದಲೇನೆ ಏತದ್ ಅನ್ನಮಶಿಷ್ಯಂತಹ ಭೋಕ್ಷಮಾಣಾಹ, ಈ ಅನ್ನವನ್ನು ಉಣ್ಣುವಂಥವರು, ಭುಕ್ತವಂತಶ್ಚ ಉಂಡಾದ ಮೇಲೆ, ವಿದ್ವಾಂಸಃ ಶ್ರೋತ್ರಿಯಾಹ ಬ್ರಾಹ್ಮಣಾಹ, ಶ್ರೋತ್ರಿಯರಾದ ಜ್ಞಾನಿಗಳಾದ ಬ್ರಾಹ್ಮಣರು, ಭೋಜನಾತ್ ಪುರಸ್ತಾತ್ ಉಪರಿಷ್ಟಾಚ್ಚ ಅದ್ಭಿಪರಿಧಾನಂ ಕುರ್ವತಿ, ಊಟಕ್ಕಿಂತ ಮೊದಲು ಊಟ ಆದ ಮೇಲೂ ಕೂಡ ನೀರಿನಿಂದ ಅನ್ನವನ್ನು ಮುಚ್ಚುತ್ತಾರ. ಅಂದ್ರೆ ಅಮೃತ ಉಪಸ್ತರಣಮಸಿ ಅಮೃತ ಅಪಿಧಾನಮಸಿ ಅಂತ ಹೇಳ್ತಾರೆ. ಊಟ ಕೊಡೋ ಕಾಲಕ್ಕೆ ಮೊದ್ಲೇನು ಹೇಳ್ತೀರಿ, ಅಮೃತೋಪಸ್ತರಣಮಸಿ ಅಮೃತಾಪಿಧಾನಮಸಿ. ಅದು ಶಬ್ದ ಸವಕಾಶ ಹೇಳ್ರೆ ಏನಂತ ಚಂದ ಹೇಳಬೇಕು ಅಂದ್ರೆ, ಹೇ ಅಮೃತ, ಎಲೆ ವಾಯುದೇವರೇ, ಉಪಸ್ತರಣಮಸಿ, ಹೇ ವಾಯುದೇವರೇ ಅಮೃತ, ಅಪಿಧಾನಮಸಿ, ಒಂದು ಉಡುವ ವಸ್ತ್ರ, ಒಂದು ಹೊದೆಯುವ ವಸ್ತ್ರವಾಗಿದೆ ಇದು ಅಂತ ಅರ್ಥ. ವಾಯುದೇವರೇ ಮೊದಲು ತೆಗೆದುಕೊಳ್ಳುವ, ಅನಂತರ ತೆಗೆದುಕೊಳ್ಳುವುದು, ಒಂದು ಉಟ್ಟುಕೊಳ್ಳುವ, ಒಂದು ಹೊತ್ತುಕೊಳ್ಳುವುದು. ಮೊದಲು ಉಟ್ಕೊಳ್ಳಿ ಕೊಡ್ತಾರೋ ಹೊತ್ಕೊಳ್ಳಿ ಕೊಡ್ತಾರೋ? ಗಡಿಬಿಡಿಯಾಗಿ ಆಚಾರಿಗೆ ಮೊದಲು ಅಲಂಕಾರಕ್ಕೆ ಬಂದವ್ರು ಹೊತ್ಕೊಂಡ್ಬಿಡಿ ಆಚಾರ ಹೊತ್ಕೊಳ್ಳಿ ಕೊಟ್ಬಿಡೋದು. ಆ ತಳ ಒತ್ತಿ ಉಟ್ಕೊಂಡು ಇತ್ತು, ತಳ ಒದ್ದಿ ಉಟ್ಕೊಳ್ಳಿ, ಗಾಳಿ ಇರಲಾರ್ದು ಒದ್ದಿ ಉಟ್ಕೊಳ್ಳಿ ಅವ ಒದ್ದಿ ಉಟ್ಕೊಂಡು ನಿಂತ್ಕೊಳ್ಳೋದು. ಆ ಒದ್ದಿ ಉಟ್ಕೊಂಡು ನಿಂತ್ಕೊಂಡ್ಬಿಡೋದು ಪಾಪ. ಅಂದ್ರೆ ಮೊದಲು ಉಟ್ಕೊಳ್ಳಿಕ್ ಕೊಟ್ಟು ಆಮೇಲೆ ಹೊತ್ಕೊಳ್ಳಿಕ್ ಕೊಡ್ಬೇಕದನ್ನ. ಅಂದ ಮೇಲೆ ಮೊದಲನೆಯದ್ದು ಅಮೃತ ಉಪಸ್ತರಣಮಸಿ ಅಮೃತ ಅಪಿಧಾನಮಸಿ. ಹಾಗಾದರೆ ನಾವು ಮಾಡುವ ನಿತ್ಯದ ಊಟವು ವಾಯುದೇವರ ವಿಜಯೋತ್ಸವ. ವಾಯುದೇವರ ವಿಜಯೋತ್ಸವ ಯಾಕ? ಆ ವಾಯುದೇವರು ಇಂದ್ರಿಯಾಭಿಮಾನಿ ದೇವತೆಗಳ ಜೊತೆಗೆ ವಿಜಯವನ್ನ, ದೇವತೆಗಳ ಜೊತೆಗೆ ಕಾಂಪಿಟೇಷನ್ ಮಾಡಿ ಸ್ಪರ್ಧೆಯಲ್ಲಿ ವಿಜಯ ಸಂಪಾದನೆ ಮಾಡಿದ್ದ ಗುರುತಿಗಾಗಿ ಇವತ್ತಿಗೂ ಕೂಡ ನಾವು ಅದನ್ನು ಮಾಡ್ತಾ ಇದ್ದೇವೆ. ಪ್ರತಿನಿತ್ಯದಲ್ಲಿ ಎರಡೆರಡು ಹೊತ್ತು, ಒಂದೊಂದು ಹೊತ್ತಲ್ಲ, ಕೆಲವರು ಮೂರ್ ಹೊತ್ತು ಊಟ ಮಾಡ್ತಿರ್ತಾರೆ ಪಾಪ. ಏನೋ ದೇವರ ಯೋಗ್ಯತೆ ಕೊಟ್ಟಿದ್ದಾನೆ, ಮೂರ್ ಹೊತ್ತು ಊಟ ಮಾಡ್ಲಿ ಬೇಡಂದಿಲ್ಲ. ಕೆಲವರಂತರೂ ಏನ್ ಮಾಡ್ತಿರ್ತಾರಂದ್ರ, ತಿನ್ನೋ ಅವಲಕ್ಕಿಗೆ ಸತೆ ಪರಿಶೇಚನೆ ಮಾಡ್ತಿರ್ತಾರೆ. ಬಿಡುದಿಲ್ಲ ಅವರು, ಅವಲಕ್ಕಿಗೂ ಪರಿಶೇಚನೆ ಮಾಡಿ ಅದನ್ನು ಕಳಕಳ ಅಂತ ಹಾಕೊಂಡು ಪಾಪ ಇರ್ಲಿ, ಅದೇನೋ ಮಾಡ್ತಾರೆ, ಅನುಕೂಲ ಮಾಡ್ಕೊಳ್ಳಿ ಪಾಪ ಅವರು. ಒಟ್ಟಾರೆ ಪ್ರತಿನಿತ್ಯದಲ್ಲೂ ವಾಯುದೇವರ ವಿಜಯೋತ್ಸವ ಆಗ್ತಾ ಇದೆ. ಇಷ್ಟು ನಾವಿವತ್ತು ಪಾಠದಿಂದ ಕಲ್ತದ್ದು. ಸರಿ ಆಯ್ತಾ? ಎರಡು ಆಪೋಷಣ, ಅನ್ನ. ಅದ್ ಹೆಂಗದ ಅಂದ್ರೆ, ಅನ್ನ ಅಂದ್ರೆ ಪ್ರಾಣದೇವರು ಮ್ಯಾಲೆ ಹಾಕಿದ್ದ ನೀರು, ಮೊದಲಿಗೆ ಹಾಕಿದ ನೀರು ಉಟ್ಕೊಳ್ಳೋದು, ಕೆಳಗೆ ಎರಡನೇ ಸರ್ತಿ ಹಾಕಿದ ನೀರು ಹೊತ್ತುಕೊಳ್ಳೋದು. ಒಟ್ಟಾರೆ ಊಟದ ಸ್ಟ್ರಕ್ಚರ್ ಆಗೈತಿ, ಕೆಲಸದ ಮುಗಿಯಿತು. ಇನ್ನು ಮುಂದೊಂದು ಪ್ರಶ್ನೆ. ಈಗ ಏನ್ ಪ್ರಶ್ನೆ ಅಲ್ರಿ, ಪ್ರಾಣದೇವರು ದೇವತೆಗಳು ಅಂದ್ರ, ದೇವತೆಗಳು ಪ್ರಾಣದೇವರಿಗೆ ಅನ್ನವನ್ನ ಕೊಟ್ರು, ನೀರು ಕೊಟ್ರು ಅಂತ ನೀವೀಗ ಪುರಾಣ ಹೇಳಿದ್ರೆ ಇಷ್ಟೊತ್ತು. ವೇದೇಶ್ತೀರ್ಥ ಪ್ರಶ್ನೆ ಮಾಡ್ತಾರ ಏನಂತ, ಯದಿದಂ ಪ್ರಾಣಾಯ ಅನ್ನಂ ವಾಸಶ್ಚ ದೇವೈರ್ದೀಯತೆ. ಇದೇನು ದೇವತೆಗಳು ಪ್ರಾಣದೇವರಿಗೆ ಅನ್ನ ಮತ್ತು ವಾಸವನ್ನ ಕೊಟ್ಟಿದ್ದಾರೋ, ತತ್ ಪ್ರಾಣಸ್ಯ ಪೂರ್ವಂ ವಿದ್ಯಮಾನಂ ನವ, ವಾಯುದೇವರಿಗೆ ಮೊದಲು ಇತ್ತು ಅಂತೀರೋ ಇಲ್ಲ ಅಂತೀರೋ? ಪ್ರಶ್ನೆ. ವಾಯುದೇವರಿಗೆ ಈ ಅನ್ನ ವಾಸಗಳು ಮೊದಲು ಇತ್ತೋ ಇದ್ದಿದ್ದಿಲ್ಲೋ? ಅಂದ್ರೆ ಅವ್ರ ಅಧೀನವಾಗಿತ್ತು ಇದ್ದಿದ್ದಿಲ್ವೋ, ಅವ್ರ ಕಡೆ ಇದ್ದಿದ್ದೇ ಇಲ್ವೋ? ಇಷ್ಟು ಉಪವಾಸ ಇದ್ರು ಹೆಂಗ್ ಮತ್ ಪ್ರಶ್ನೆ. ಇನ್ನ ಇತ್ತು ಅಂತಂದ್ರ ತದೀಯಸ್ಸೈವ ತಸ್ಮೈ ಪ್ರಾರ್ಪಣ ಯೋಗಾತ್. ಅಲ್ರಿ, ಇದ್ದ ಅನ್ನನ್ನ, ಅವ್ರದಿದ್ದ ಅನ್ನ ಅವ್ರಿಗೇನ್ ಕೊಡೋದಿರ್ತದ? ಮತ್ತಿನ್ನ ಯಾರೋ ಹೊಳ್ಳಿ ಅವ್ರ ತಂಬಿಗೆ ಅವ್ರಿಗೆ ಕೊಟ್ಟು ಕೃಷ್ಣ ಆಚಾರ ತಮ್ಮಿ ತೋಟ ಕೃಷ್ಣ ಕೇಳಿದಂತ ಯಾರೊಬ್ಬ ಅವ್ರದನ್ನ ಅವ್ರು ಸಮರ್ಪಣೆ ಮಾಡ್ಲಿಕ್ಕೆ ಬರೋದಿಲ್ಲ. ಇಲ್ಲ, ಅವ್ರದ್ದು ಇದ್ದಿದ್ದಿಲ್ರಿ, ಅನ್ನ ವಸ್ತ್ರ ಅವ್ರದ್ದು ಇದ್ದಿದ್ದಿಲ್ಲ, ದೇವತೆಗಳು ಕೊಟ್ರು.
ಓಹೋ ಅಂದ್ರೆ ಪ್ರಾಣದೇವರು ದೇವತೆಗಳ ಅಧೀನರ ಹಾಗಿದ್ರೆ ಎರಡು ಪ್ರಶ್ನೆ ಮಾಡ್ಕೊಂಡ್ರ ನಮ್ಗೆ ಒಂದೇ ಪ್ರಶ್ನೆ ಬಂದಿತ್ತು, ಅವ್ರು ಕೊಟ್ರಂದ್ರೆ ಇವ್ರು ಅಧೀನ್ರಿ ಎಂದು ಅಂತ. ಎರಡನೇ ಪ್ರಶ್ನೆ ಮಾಡ್ಕೊಂಡ್ರ ಅವ್ರದೇ ಆಗಿದ್ರೆ ಅವ್ರು ಹೆಂಗ್ ಕೊಟ್ರು, ಅವ್ರದಲ್ಲ ಅಂದ್ರೆ ಅವ್ರು ಇವ್ರ ಅಧೀನ ಆಗ್ಬಿಟ್ರಲ್ಲ ಮತ್ತೆ ಹಂಗಿದ್ರೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಶ್ರೀಮದಾಚಾರ್ಯರು ಕರ್ಮಾನುಪೂರ್ವಿ ಎಂಬುವಂತಹ ಒಂದು ಗ್ರಂಥವನ್ನ ತೆಗೆದು ಉದಾಹರಣೆ ಮಾಡ್ತಾ ಇದ್ದಾರೆ. ಎಂತಹ ಸುಂದರವಾದ ಮಾತು ಇದು. ನಾವು ನಿತ್ಯದಲ್ಲಿ ಊಟಕ್ಕೆ ಕೂತಾಗ ಹೇಳಬೇಕಾದ ಶ್ಲೋಕ. ನಿತ್ಯ ಊಟಕ್ಕೆ ಕೂತಿರುವಾಗ ಹೇಳ್ಬೇಕಾದ ಶ್ಲೋಕ. ಊಟ ಮಾಡ್ತಾ ಇರುವಾಗ ಈ ಶ್ಲೋಕವನ್ನು ಹೇಳ್ಬೇಕು. ಮಾರ್ಕ್ ಮಾಡಿ ಇಟ್ಕೊಂಡಿರ್ರಿ, ಹೇಳ್ರಿ ಬಿಡ್ರಿ, ಮಾರ್ಕ್ ಅಂತ ಮಾಡಿ ಇಟ್ಕೊಳ್ರಿ. ಹೇಳಲೇಬೇಕು ಇವತ್ತಿಂದ ಇವತ್ತ. ಪ್ರಾಣದೇವ್ರು ಬಂದು ಕರ್ಕೊಂಡು ಹೋಗ್ತಾರೆ ನಮ್ಮನ್ನ, ಹಂಗೇನಿಲ್ಲ ಇಲ್ಲ ಮುಕ್ಷಕ್ಕೆ ಹೋಗ್ತೀವಿ ಅಂತ ಹೇಳಿ ಅರ್ಜೆಂಟಿಗೆ. ಏನದ ಆ ಶ್ಲೋಕದಲ್ಲಿ? ತುಂಬಾ ವಿಷಯಗಳನ್ನು ತುಂಬಿಬಿಟ್ಟಾರ ಆ ಶ್ಲೋಕದಲ್ಲಿ. ಸಿದ್ಧಮೇವ ಅನ್ನವಸ್ತ್ರಾದ್ಯಂ ವಿಷ್ಣು ಸ್ವಾತಂತ್ರ್ಯತಃ ಸದಾ ಸ್ವಾರ್ಥಂ ಸಮರ್ಪಯೇದ್ ವಿಷ್ಣು ಯಥಾ ಪ್ರಾಣೇ ಸುರಾಃ ಪುರಾ. ಒಂದ್ಸಲ ನನ್ನ ಜೊತೆ ಹೇಳ್ತೀರಾ ಪುಗಳ ಎಲ್ಲಾರು? ಹೇಳ್ರಿ. ಸಿದ್ಧಮೇವ ಅನ್ನವಸ್ತ್ರಾದ್ಯಂ ವಿಷ್ಣು ಸ್ವಾತಂತ್ರ್ಯತಃ ಸದಾ ಸ್ವಾರ್ಥಂ ಸಮರ್ಪಯೇತ್ ವಿಷ್ಣು ಯಥಾ ಪ್ರಾಣೇ ಸುರಾಃ ಪುರಾ. ಎಸ್, ವೆರಿ ಗುಡ್. ಈ ಶ್ಲೋಕದ ಅರ್ಥವನ್ನ ವೇದೇಶ ತೀರ್ಥ ಶ್ರೀಪಾದರು ಹೆಂಗ್ ಹೇಳ್ಯಾರ ಮೊದಲು ಬಿಡಿಸ್ಲಿಕ್ಕೆ ಹೊರಡ್ತೀನಿ ಈಗ. ಯಥಾ ಶಬ್ದ ಮೊದಲು ಇಟ್ಕೋಬೇಕು. ಯಾವ ಶಬ್ದ ಮೊದಲು ಯಾವ ಶಬ್ದ ಅಂತ ಕನ್ಫ್ಯೂಸ್ ಆಗ್ತಿರ್ತದೆ. ಯಥಾ ಅನ್ನುವ ಪದವನ್ನ ಮೊದಲಿಗೆ ಇಟ್ಕೊಳ್ರಿ. ಏನ್ ಮಾಡಬಾರ್ದು, ಕೊನೆಯಲ್ಲಿ ಎಲ್ಲದ ಅಲ್ಲಿ ಇಟ್ಕೊಳಕ್ ಹೋಗ್ಬೇಡ್ರಿ. ಯಥಾ ಅಂತನ್ನುವ ಶಬ್ದವನ್ನ ಏನ್ ಮಾಡ್ಬೇಕು, ಮೊದಲಿಗೆ ಇಟ್ಕೋಬೇಕು. ಯಥಾ ಯಥಾ ಯಾವ ರೀತಿಯಾಗಿ, ಸ್ವಾತಂತ್ರ್ಯತಃ ಕಾರಣಾತ್ ಸ್ವತಂತ್ರನಾಗಿದ್ದ ಕಾರಣದಿಂದ, ವಿಷ್ಣೋಹೋ ಸದಾ ಸಿದ್ಧಂ ಏವ ಅನ್ನವಸ್ತ್ರಾದ್ಯಂ ಭಗವಂತ ಸ್ವತಂತ್ರನಾದದ್ರಿಂದ ಜಗತ್ತಿನಲ್ಲಿರುವಂತಹ ಅನ್ನವಸ್ತ್ರ ಮೊದಲಾದ ಎಲ್ಲ ಪದಾರ್ಥಗಳು ಅವನದ್ದೇ, ಅವನ ಅಧೀನವೇ, ಅವನದ್ದೇ, ಅವನ ಅಧೀನವೇ. ಆದರೆ ಅವನ ಅಧೀನವಾಗಿದ್ರೂ ಕೂಡ ಸ್ವಾರ್ಥಂ ಸಮರ್ಪಯೇತ್. ನಾವು ಭಗವಂತನ ಇವತ್ತು ಸಮರ್ಪಣೆ ಮಾಡ್ತೀವಿ ನೋಡ್ರಿ. ಈಗ ದೇವರ ಪೂಜಾ ಮಾಡೋ ಕಾಲಕ್ಕ ಅನ್ನ ವಸ್ತ್ರಾದಿಗಳನ್ನು ದಿವಸ ಕೊಡ್ತೀವಿ. ಧೂಪಂ ಸಮರ್ಪಯಾಮಿ, ದೀಪಂ ಸಮರ್ಪಯಾಮಿ, ನೈವೇದ್ಯಂ ಸಮರ್ಪಯಾಮಿ, ಆರ್ತಿಕ್ಯಂ ಸಮರ್ಪಯಾಮಿ, ಛತ್ರಂ ಸಮರ್ಪಯಾಮಿ. ಅಲ್ಲೋ ಇವೆಲ್ಲ ದೇವರು ನೀನು ದೇವರೇ. ಹಂಗ ದೇವರದೇ ಇದ್ದಾಗ ನೀ ಏನ್ ಸಮರ್ಪಯಾಮಿ 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 ಅನ್ನೋದು, ಛತ್ರಂ ನೀ ಏನ್ ಅನ್ನೋದು ತಲೆಯಲ್ಲರ ಅಂತಂದ್ರೆ ಅದಕ್ಕೆ ಸ್ವಾರ್ಥಂ ಸಮರ್ಪಯೇತ್. ಏನು ಸ್ವಾರ್ಥಂ ಸಮರ್ಪಯೇತ್? ಈ ಶಬ್ದ ಬಹಳ ದಿವಸ ನನಗೂ ತಲೆಯಲ್ಲಿ ಬೇರೆ ಅಭಿಪ್ರಾಯದಲ್ಲಿ ಓಡಿತ್ತು. ವೇದೇಶ ತೀರ್ಥರ ವಾಕ್ಯವನ್ನು ನೋಡಿದಾಗ ಸ್ಪಷ್ಟ ಆಯ್ತು. ಎರಡೂ ಅರ್ಥ ಅನಿಸ್ತದ. ವೇದೇಶ ತೀರ್ಥ ಹೇಳಿದನ್ನು ಕೇಳೋಣಂತೆ. ಏನು ಸ್ವಾರ್ಥಂ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿಕೊಂಡು ಸ್ವಪ್ರಯೋಜನ ಸಿದ್ಧ್ಯರ್ಥಂ ಅಂತ ಬರ್ಕೊಂಡಿಟ್ಕೊಳ್ರಿ. ಸ್ವಪ್ರಯೋಜನಕ್ಕಾಗಿ ಅಂತ ಬರೆದಿಟ್ಕೊಳ್ರಿ. ಸ್ವಾರ್ಥ ಶಬ್ದಕ್ಕ ಸ್ವಪ್ರಯೋಜನ ಅಂತ ಬರ್ಕೋಬೇಕು. ಅಲ್ಲೇ ಅಂತಾರ ಸ್ವಾರ್ಥಂ ಸ್ವಪ್ರಯೋಜನ ಸಿದ್ಧ್ಯರ್ಥಂ ವಿಷ್ಣು ಸಮರ್ಪಯೇತ್ ಲೋಕಃ. ಹೆಂಗೆ ಲೋಕದ ಜನರು ಸರ್ವವೂ ಭಗವದ್ ಅಧೀನವಾಗಿದ್ರು, ಸ್ವತಂತ್ರನಾಗಿದ್ದಾನೆ ಭಗವಂತ, ಅವನ ಅಧೀನ ಇಲ್ಲದೆ ಇರುವಂತಹ ಒಂದು ಪದಾರ್ಥವೂ ಲೋಕದಲ್ಲಿ ಇಲ್ಲ. ಇಂಥ ಒಂದು ಪದಾರ್ಥ ಲೋಕದಲ್ಲಿ ಭಗವಂತನ ಆಧೀನ್ಯಕ್ಕೆ ಒಳಪಟ್ಟಿಲ್ಲ, ಇದು ದೇವರ ಅಧೀನವಲ್ಲ ಅಂತಾಗಿದ್ರೆ ಅಂತಹ ಒಂದು ವಸ್ತುವನ್ನ ಎತ್ತಿ ದೇವರಿಗೆ ಸಮರ್ಪಣೆ ಮಾಡಬೇಕು. ಎಲ್ಲಿದೆ ಎಲ್ಲಿದೆ? ಇಲ್ಲ. ಹಾಗಿದ್ರೆ ಈಗ ನಾವು ದೇವರಿಗೆ ಸಮರ್ಪಣೆ ಮಾಡುವುದೇನು? ಎಷ್ಟು ಸಮಸ್ಯೆ ಇದೆ ನೋಡ್ರಿ, ಎಷ್ಟು ಸಮಸ್ಯೆ ಇದೆ. ನಿತ್ಯ ದೇವರಿಗೆ ಸಮರ್ಪಣೆ ಮಾಡ್ತೀರಿ. ಏನೋ ಹಣ್ಣು ತರ್ತೀರಿ, ಮಾಲೆಯನ್ನು ತರ್ತೀರಿ, ನೀರು, ಅನ್ನ, ವಸ್ತ್ರವನ್ನು ತರ್ತೀರಿ, ಎಲ್ಲವನ್ನ ತಂದು ಭಗವಂತನಿಗೆ ಸಮರ್ಪಣೆ ಮಾಡ್ತೀರಿ. ಆ ಕರ್ಮಾನುಪೂರ್ವಿ ಎಂಬ ಗ್ರಂಥದಲ್ಲಿ ಒಂದು ಪ್ರಶ್ನೆ ಮಾಡಿಕೊಳ್ಳುತ್ತಾರೆ. ಸಿದ್ಧಮೇವ ಅನ್ನವಸ್ತ್ರಾದ್ಯಂ ವಿಷ್ಣು ಸ್ವಾತಂತ್ರ್ಯತಃ ಸದಾ. ಭಗವಂತ ಸ್ವತಂತ್ರನಾಗಿದ್ದರಿಂದ ಆ ಸ್ವಾತಂತ್ರ್ಯವೆಂಬ ಒಂದೇ ಒಂದು ಕಾರಣದಿಂದ ಲೋಕದಲ್ಲಿ ಇರುವ ಎಲ್ಲಾ ಪದಾರ್ಥಗಳು ಅವನ ಅಧೀನ. ಹಂಗಾರೆ ಅವನ ಅಧೀನವಾಗಿರುವಂತಹ ಪದಾರ್ಥವನ್ನ ಅವನಿಗೇನೆ ತಿರುಗಿ ಕೊಡೋದು ಹೇಗೆ? ಏನು ಉದ್ದೇಶ ಅದು ನಿಮ್ಮದಿದ್ದದ್ದು? ನನ್ನ ಮನೆಗೆ ಬಂದಿದ್ದೀರಿ ನೀವೆಲ್ಲ, ನನ್ನ ಮನೆಯಲ್ಲಿರುವಂತಹ ಎಲ್ಲಾ ಪದಾರ್ಥಗಳು ನಂದೇ ಇದೆ. ಒಂದು ಪದಾರ್ಥವನ್ನ ತೆಗೆದು ಕೊಟ್ಟು ತಗೊಳ್ರಿ, ಪದಾರ್ಥ ಚಂದ ಇರ್ತದ ಅಂತಂದ್ರೆ ಏನ್ ಚಂದ ಇರ್ತದ? ನನ್ನ ಪದಾರ್ಥ ನನಗೆ ಕೊಟ್ಟಾಗ ಚಂದವೋ ಅಚಂದವೋ ಸ್ವಚ್ಛಂದವೋ ಯಾವುದದು? ಅದಕ್ಕಂತಾರ ಸ್ವಾರ್ಥಂ ಸಮರ್ಪಯೇತ್. ಸ್ವಾರ್ಥ ಸಮರ್ಪಣ ಅಂತಂದ್ರೆ ಸ್ವಪ್ರಯೋಜನಕ್ಕಾಗಿ. ಸ್ವಲ್ಪ ಬಿಡಿಸ್ಬೇಕು. ಸ್ವಪ್ರಯೋಜನ ಅಂದ್ರೆ ಏನು? ನದಿಯಲ್ಲಿ ಸ್ನಾನ ಮಾಡಿದೆ, ಪಟ್ಟಣಾಚಾರ ನದಿಯಲ್ಲಿ ಸ್ನಾನ ಮಾಡಿದೆ, ನದಿಗೆ ಹೋಗೋಣ ಅಂತಿನ್ನ
ಫಾಲ್ಗುಣ ಮಾಸದಾಗ ಒಂದು 5-6 ನದಿ ನೋಡ್ಕೊಂಡ್ ಬಂದೀನಿ, ಎಲ್ಲರಿಗೂ ಹೇಳ್ತೀನಿ ಪಾಠ ಮುಗಿದುಕೊಳ್ಳಿ ಎಲ್ಲೆಲ್ಲಿ ಹೋಗೋದು ಅಂತ ತಿಳ್ಕೊಂಡು ಹೇಳಿ. 5-6 ನದಿಯೊಳಗೆ ಮುಳುಗಬೇಕಾಗ್ಯದ ನಾವು ಹೋಗಿ ಈಗ, ಸರಿನಾ? 2 ದಿವಸದ ಪ್ರೋಗ್ರಾಮ್ 3 ದಿವಸ ಅನ್ಕೊಂಡಿದ್ವಿ, 5-6 ದಿವಸ ಆಗಿದ್ ಪ್ರೋಗ್ರಾಮ್ ಈಗ ಅದನ್ನ ಮತ್ತೆ ವ್ಯವಸ್ಥೆ ಮಾಡೋಣ ಅಂತ ಈಗ. ಅದಕ್ಕೆ ಅಷ್ಟು ಊರುಗಳು ಅಷ್ಟು ನದಿಗಳ ದರ್ಶನ ಅದ ನಮ್ಗೆ ಈ ಸಲ. ಈ ವರ್ಷದ ಕೊನೆಗೆ ಲಾಟ್ರಿ ಇದೆ ಒಂದು, ಸರಿನಾ? ಮುಂದ್ ನೋಡ್ರಿ. ನದಿ ಹೋಗಿದ್ವಿ, ಸ್ನಾನ ಮಾಡಿದ್ವಿ. ನದಿ ಸ್ನಾನ ಮಾಡಿದಾಗ ನದಿಯಲ್ಲಿ ಸ್ನಾನ ಮಾಡಿದ್ವಿ. ಸ್ನಾನ ಮಾಡಿದ ಮೇಲೆ ಒಂದು ಶಾಸ್ತ್ರದ ನಿಯಮ. ಏನ್ ನಿಯಮ ಅಂದ್ರೆ, ನದಿಯಲ್ಲಿ ಅರ್ಘ್ಯವನ್ನ ಕೊಡಬೇಕು. ಯಾರಿಗೆ ಅರ್ಘ್ಯವನ್ನ ಕೊಡಬೇಕು? ದೇವರಿಗೆ ಕೊಡಬೇಕು ಅಲ್ಲ, ವಾಯುದೇವ ಅಲ್ಲ, ಸೂರ್ಯ ಅಲ್ಲ, ನದಿಗೆ ಅರ್ಘ್ಯವನ್ನ ಕೊಡಬೇಕು. ಯಾರಿಗೆ ಕೊಡಬೇಕು? ನದಿಯಲ್ಲಿ ಸ್ನಾನ ಮಾಡಿ ನದಿಗೆ ಅರ್ಘ್ಯವನ್ನ ಕೊಡಬೇಕು. ಅರ್ಘ್ಯ ಯಾವುದರಿಂದ ಕೊಡ್ಲಿಕ್ಕತ್ತೀರಿ? ನೀರಿನಿಂದ ಕೊಡ್ಲಿಕ್ಕತ್ತೀರಿ. ಯಾವ ನೀರು? ನೀವು ದಾರಿ ಒಳಗೆ ಬರ್ಬೇಕಾದ್ರೆ ಬಿಸ್ಲೇರಿ ಬಾಟ್ಲಿ ತಗೊಂಡಿದ್ರಲ್ಲ ಆ ನೀರ, ಅಥವಾ ಮನೆಯಿಂದ ಬರ್ಬೇಕಾದ್ರೆ ಒಂದು ಬಾಟ್ಲಿ ಹಾಕೊಂಡ್ ಆ ನೀರ ಅಲ್ಲ. ಯಾವ ನೀರು? ಆ ನದಿಯಲ್ಲಿ ಹರಿಯುವ ನೀರನ್ನೇ ಬೊಗಸೆಯಲ್ಲಿ ತೆಗೆದುಕೊಂಡು ಆ ನದಿಗೆ ಅರ್ಘ್ಯವನ್ನ ಕೊಟ್ರಿ. ಯಾಕೆ ಕೊಟ್ರಿ ಅಂತ ಪ್ರಶ್ನೆ. ಆನಂದ್ ಅವರು ಸ್ವಾರ್ಥಂ ಸಮರ್ಪಯೇತ, ಸ್ವಪ್ರಯೋಜನಕ್ಕಾಗಿ. ಏನ್ ಸ್ವಪ್ರಯೋಜನ? ನಾನು ನದಿಯಲ್ಲಿ ಸ್ನಾನ ಮಾಡಿದ್ದರ ಫಲ ಪೂರ್ಣ ಬರಬೇಕಾಗಿದ್ದರೆ, ನಾನು ನದಿಯಲ್ಲಿ ಸ್ನಾನ ಮಾಡಿದ್ದೇನೆ, ಆ ನದಿ ಸ್ನಾನದ ಫಲ ನನಗೆ ಪೂರ್ಣ ಬರಬೇಕಾಗಿದ್ದರೆ ಅಲ್ಲಿರುವ ನೀರಿನಿಂದಲೇ ಅದಕ್ಕೆ ಅರ್ಘ್ಯವನ್ನ ಕೊಟ್ಟಾಗ ಮಾತ್ರ ನನಗೆ ಸ್ನಾನದ ಪುಣ್ಯ ಬರ್ತದೆ. ಇದೇ ಸ್ವಪ್ರಯೋಜನಕ್ಕಾಗಿ. ಅಂದರೆ ಜಗತ್ತಿನಲ್ಲಿದ್ದ ಎಲ್ಲಾ ಪದಾರ್ಥಗಳು ಭಗವಂತನದ್ದೇ. ಆದ್ರಿಂದ ಭಗವಂತನಿಗೆ ಸಮರ್ಪಣೆ ಮಾಡಿದ್ರೆ ಸ್ವಪ್ರಯೋಜನ ಏನು ಅಂತ ಕೇಳಿದ್ರೆ, ಅದನ್ನ ನಾನು ಉಪಯೋಗಿಸಿಕೊಳ್ಳಿಕ್ಕೆ ಬರ್ತದೆ. ಆ ಪದಾರ್ಥವನ್ನ ನಾನು ಉಪಯೋಗಿಸಿಕೊಳ್ಳಬಹುದು. ಇಲ್ಲದೆ ಹೋದರೆ ಅದನ್ನು ಉಪಯೋಗಿಸಿಕೊಳ್ಳಿಕ್ಕೆ ನನಗೆ ಬರೋದಿಲ್ಲ. ನಿಂದೇನೂ ಅಲ್ಲ, ಮತ್ತು ಉಪಯೋಗಿಸಿದ ಹೆಂಗ ಬರೋದಿಲ್ಲ. ಅದಕ್ಕೆ ಏನ್ ಮಾಡಬೇಕು? ಅವನದ್ದನ್ನ ಅವನಿಗೆ ಕೊಟ್ಟು ನಾವು ಉಪಯೋಗಿಸ್ಬೇಕು. ಸ್ವಾಮಿ ನಿಂದೇನ್ ಕೊಟ್ಟೀವಿ, ಅಡ್ಡಿಲ್ಲ ತಗೋ ಅಂತ ಹೇಳ್ತಾನೆ, ಉಪಯೋಗಿಸ್ಕೊಳ್ಳೋದು ಅಷ್ಟೇ. ಸ್ವಪ್ರಯೋಜನಕ್ಕಾಗಿ ನಾವು ಕೊಟ್ಟಿದ್ದೇವೆ ಉಪಯೋಗಿಸ್ಕೊಳ್ತೇವೆ. ಕೊಡದೆ ಹೋದರೆ ಉಪಯೋಗ ಮಾಡಿಕೊಳ್ಳುವ ಅಧಿಕಾರ ಬರುವುದಿಲ್ಲ. ಅದಕ್ಕೇನೆ ದೇವರಿಗೆ ಸಮರ್ಪಣೆ ಅಂತ ಮಾಡಿದ್ದು. ಎಲ್ಲಿಯವರೆಗೆ ನನ್ನ ಮಗ, ನನ್ನ ಹೆಂಡತಿ, ನನ್ನ ಮನೆ, ಇದೆಲ್ಲವನ್ನೂ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಯಾಕ? ಎಲ್ಲವೂ ಅವನದ್ದು, ಸ್ವಾತಂತ್ರ್ಯ ಸದ. ಹೆಂಗ ನಾನು ಭಗವದಧೀನನೋ, ನನ್ನ ಹೆಂಡತಿ ಭಗವದಧೀನ, ನನ್ನ ಮಗ ಭಗವದಧೀನ, ನನ್ನ ಮನೆ ಭಗವದಧೀನ, ನನ್ನ ವಸ್ತುಗಳು ಭಗವದಧೀನ, ಎಲ್ಲವೂ ಭಗವದಧೀನವಾದ ಮೇಲೆ ನಾವು ಏನ್ ಬಿಟ್ಟಿದ್ವಿ? ಮಿಸ್ಟರ್ ಶ್ರೀನಿವಾಸ್, ಏನ್ ಬಿಟ್ಟಿದ್ವಿ ನಾವು ಅಂತ ಕೇಳಿದ್ರೆ, ಪಾಂಡಂಗಾಚಾರ್ಯ ಏನ್ ಬಿಟ್ಟಿದ್ವಿ ನಾವು ಅಂದ್ರೆ, ಹೆಂಡತಿ ಮಕ್ಕಳು ಮನೆ ಮಠಗಳನ್ನ ಸಮರ್ಪಣೆ ಮಾಡಬೇಕು ಅಂತ ಕಲ್ಪನೆಯೇ ಇಲ್ಲ ನಮಗೆ. ಅನ್ನ ನೀರುಗಳನ್ನ ಸಮರ್ಪಣೆ ಮಾಡಿ ಮುಗಿಸ್ಬಿಡ್ತಿದ್ವಿ. ಸಕ್ಕರೆ ಇಟ್ಟು, ಕಲ್ಸಕ್ಕರೆ ಇಟ್ಟು, ಬೆಲ್ಲ ಇಟ್ಟು ಕೃಷ್ಣಾರ್ಪಣ ಅಂತ ಹೇಳಿ ತಿನ್ನು, ದಿವಸ ಸಕ್ಕರೆ ತಿನ್ನು, ದಿವಸ ಬೆಲ್ಲ ತಿನ್ನು, ದಿವಸ ಕಲ್ಸಕ್ಕರೆ ತಿನ್ನು ಅಂತ ಹೇಳ್ಬಿಡ್ತಿದ್ವಿ. ಪ್ರತಿನಿತ್ಯದಲ್ಲೂ ಕೂಡ ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿನ್ನ ಮನೆ, ನಿನ್ನ ವಸ್ತ್ರ ಎಲ್ಲವನ್ನೂ ಒಪ್ಪಿಸಬೇಕು. ಯಾಕೆ ಅಂದ್ರೆ, ಒಪ್ಪಿಸದೇ ಹೋದ್ರೆ ನಿನಗೆ ಅಧಿಕಾರ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ ಅವರ ಮೇಲೆ. ಬಾರೋ ನನ್ನ ಮಗನೇ, ಬರ ನಾನು ಹೆಂಡ್ತೀನಿ, ಯಾವಾಗ ಮಾಡ್ತೀಯ ಅಧಿಕಾರ? ನಿಂದೇನದು ಅಲ್ಲ. ಹಾಗಾದ್ರೆ ಸ್ವಾರ್ಥಂ, ಸ್ವಪ್ರಯೋಜನಕ್ಕಾಗಿ. ನಿನ್ನ ಪ್ರಯೋಜನ ಬೇಕಾ ಬೇಡಪ್ಪ, ನೀನ್ ನಡಿಬೇಕು ಬೇಡ ವ್ಯವಹಾರ, ಒಪ್ಪಿಸು, ಆಗ ಬರ್ತದೆ. ಎಷ್ಟು ದೊಡ್ಡ ತತ್ವವನ್ನ ಶ್ರೀಮದಾಚಾರ್ಯರು ಎಷ್ಟು ಪರಮಾನುಗ್ರಹ ಪೂರ್ವಕ ಹೇಳಿದ್ದಾರೆ. ಜೊತೆಗೆ ಈ ರೀತಿಯಾಗಿ ಮಾಡಿದವರು ಯಾರು ಅಂದ್ರೆ, ಪುರಾ ಹಿಂದಕ್ಕೆ ಸುರಾಹ ಪ್ರಾಣಿ, ಎಲ್ಲ ದೇವತೆಗಳು ಪ್ರಾಣದೇವರಲ್ಲೂ ಹೀಗೆ ನಡೆದುಕೊಂಡ್ರು. ನೋಡ್ರಿ, ಈಗಿನ ವಿಷಯ ಬಂತೀಗ ನಮ್ಗೆ. ಏನ್ ಬಂತು ಈಗಿನ ವಿಷಯ? ಹೀಗೆ ಹಿಂದಕ್ಕೆ ಎಲ್ಲ ದೇವತೆಗಳು ಕೂಡ ಏನ್ ಮಾಡಿದ್ರು? ಹೀಗೆ ನಡೆದುಕೊಂಡ್ರು. ಅಂದ್ರೆ ಪ್ರಾಣದೇವರ ಅಧೀನದಲ್ಲಿರುವ ಎಲ್ಲ ವಸ್ತುಗಳನ್ನು ಪ್ರಾಣದೇವರಿಗೆ ಸಮರ್ಪಣೆಯನ್ನು ಮಾಡಿ ಸ್ವಪ್ರಯೋಜನ ನಾವು ಒಪ್ಸಿದ್ದೇವೆ ಸ್ವಾಮಿ, ಇನ್ನು ನಿಮಗೆ ಒಪ್ಸಿದ್ರಿಂದ ನಾವೆಲ್ಲ ತಗೋಬಹುದು, ಆ ವಸ್ತುಗಳನ್ನು ನಾವು ತಗೋಬಹುದು. ಈಗ ಇದಕ್ಕೆ ಇನ್ನೊಂದು ಚಂದದಷ್ಟ ಅಂತ ಎಲ್ಲವೂ ಅರ್ಥ ಆಗ್ತದೆ. ಮನೆಯಾಗ ಹೆಂಡತಿ ಅಡಿಗೆ ಮಾಡಿರ್ತಾಳ, ಸುಮ್ಮನೆ ತಿಳ್ಕೊಳ್ಳಿಕ್ಕೆ ಹೇಳಿಗೆ ಆಕಿ ಗಂಡ ಊಟಕ್ಕೆ ಹಾಕ್ಬಿಡ್ತಾಳ. ಅವನೇ ದುಡ್ದದ್ದು, ಅವ ಗಂಡ ದುಡ್ಕೊಂಡು ಬಂದದ್ದು ಕಾಯಿ ಪಲ್ಯ ಪದಾರ್ಥ ಎಲ್ಲ ಅವನಿಗೆ ಸಮರ್ಪಣೆ ಮಾಡಿಬಿಡ್ತಾರ, ಒಪ್ಪಿಸ್ಬಿಡ್ತಾರ. ಅವ ಊಟ ಆಯ್ತು. ಊಟ ಆದ್ಮೇಲೆ ಉಳಿದ ಎಲ್ಲಾ ಪದಾರ್ಥಗಳನ್ನ ಅವಳು ಭೋಗ ಮಾಡ್ಲಿಕ್ಕೆ ಅವಳಿಗೆ ಅಧಿಕಾರ ಬಂತು. ಹೌದೋ ಇಲ್ಲೋ? ಮನೆಯಲ್ಲಿ ತಿಳಿತದೋ ಇಲ್ಲಿದು? ಗಂಡ ಊಟಕ್ಕೆ ಹಾಕಿದ್ಲು, ಊಟ ಮಾಡಿದ ಗಂಡ ಎದ್ದು ಹೋಗ್ಬಿಟ್ಟ, ಅವನ ಕೆಲಸ ಮುಗಿತಲ್ಲ, ಅವನ ಟಿವಿ ಮುಂದೆ ಕೂತ್ಕೊಂಡು ಹೋದವ. ಆದ್ರೆ ಆ ಉಳಿದ ಎಲ್ಲಾ ಪದಾರ್ಥಗಳ ಮೇಲೂ ಅಧಿಕಾರ ಯಾರಿಗೆ ಅಂತ ಕೇಳಿದ್ರೆ ಆ ಹೆಣ್ಣು ಮಗಳಿಗೆ. ಹೆಂಗ್ ಬಂತು ಅಂದ್ರೆ, ಯಾರು ಯಜಮಾನರು ಅವರಿಗೆ ಒಪ್ಸಿದ್ದರಿಂದ ಅದನ್ನ ತಾನು ಬಳಸಿಕೊಳ್ಳಿಕ್ಕೆ ಅವಕಾಶ ಬಂತು.
ಇದು ವಿಷಯ ಅದಕ್ಕೆ ಸ್ವಾರ್ಥಂ ಸಮರ್ಪಯೇ ವಿಷ್ಣು ಯಥಾ ಪ್ರಾಣೇ ಸುರ ಪುರ. ಹಿಂದಕ್ಕೆ ದೇವತೆಗಳೆಲ್ಲ ಹೇಗೆ ಪ್ರಾಣದೇವರಿಗೆ ಒಪ್ಪಿಸಿ ಅದು ಅವರದ್ದೇ ಆದದ್ದನ್ನ ಅವರಿಗೆ ಒಪ್ಪಿಸಿ ಮುಂದೆ ತಾವು ಬಳಸಿಕೊಳ್ಳಲಿಕ್ಕೆ ಅನುಕೂಲ ಮಾಡಿಕೊಂಡ್ರು. ಇದು ವಿಕ್ಟ್ರಿ, ಇದು ಪ್ರಾಣದೇವರ ವಿಜಯ. ಇದನ್ನೇ ನಾವು ನಿತ್ಯದಲ್ಲೂ ಕೂಡ ಊಟ ಮಾಡ್ತಾ ಇರುವಾಗ ಸ್ಮರಣೆಯನ್ನು ಮಾಡಬೇಕು ಅಂತ ಶ್ರೀಮದಾಚಾರ್ಯ ತಿಳಿಸಿಕೊಡುತ್ತಾರೆ. ಯಥಾ ಪ್ರಾಣೇ ಸುರಾಪುರ ಅಂತ ಮುಗಿದ ಮೇಲೆ ಮುಂದಿನ ವಾಕ್ಯ, ಪ್ರಾಣಸ್ಯ ವಸ್ತ್ರ ಬುದ್ಧ್ಯಾತೂ. ಪ್ರಾಣದೇವರಿಗೆ ಇದು ವಸ್ತ್ರ ಎಂಬ ಬುದ್ಧಿಯಿಂದ ಭೋಜನ ಉಭಯತಃ ಪಿಬನ್, ಊಟದ ಮೊದಲು ಕೊನೆಗೂ ಕೂಡ ಕುಡಿತಾ ಇದ್ದವನು ಸ್ವರ್ಗೇ ಮುಕ್ತೌ ತಥಾ ದಿವ್ಯ ವಸ್ತ್ರಲಾಭಿ ಭವತ್ಯಲಂ. ಇವನು ಸ್ವರ್ಗವನ್ನ ಹೊಂದಿದಾಗ, ಇವನು ಮೋಕ್ಷವನ್ನ ಹೊಂದಿದಾಗ ದಿವ್ಯವಾದ ವಸ್ತ್ರಗಳನ್ನ ಪಡಿತಾನ. ಆಶ್ಚರ್ಯ ಅಲ್ರಿ ಆಚಾರ್ಯ. ನಾನು ಸುಮ್ಮನೆ ಯಾವಾಗ್ಲೂ ಶ್ರೀನಿವಾಸ್ ಯಾವಾಗ್ಲೂ ಕೇಳ್ತಾ ಇರ್ತೀನಿ, ಏನು ಅಂದ್ರೆ ಪ್ರತಿ ಸರ್ತಿ ಪಾಠ ಹೇಳೋ ಕಾಲಕ್ಕೆ ಆನಂದ್ ಅವ್ರ ಸೀದಾ ನೀವು ಮೋಕ್ಷಕ್ಕೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಬಿಡ್ತೀರಿ. ನೀವು ಇಲ್ಲಿ ಯಾವುದು ಇಲ್ಲೇ ಎಲ್ಲ ಅಲ್ಲಿ ಪಡಿತಾರೆ ಇಲ್ಲೇನ್ ಮತ್ ಪಡೆಯಂಗಿಲ್ಲ ಮತ್ತೆ ಇಲ್ಲಿ ಏನ್ರಿ ಸರಾಫ್ ಅವರ ಉಳಿದು ಬಿಟ್ಬಿಡ್ರಿ, ಇಲ್ಲೇ ತಗೊಳ್ರಿ. ಈ ಜ್ಞಾನವನ್ನ, ಈ ನೀರು ಪ್ರಾಣದೇವರದ್ದು ಅಂತ ವಸ್ತ್ರ ಅಂತ ತಿಳ್ಕೊಂಡವರಿಗೆ ಸ್ವರ್ಗೇ ಮುಕ್ತವು, ಸ್ವರ್ಗದಲ್ಲಿ ಮೋಕ್ಷದಲ್ಲಿ ದಿವ್ಯ ವಸ್ತ್ರ ಬರ್ತದೆ. ಮತ್ತೆ ಇಲ್ಲೇನ್ ಮಾಡ್ಬೇಕು ನಾವಿಲ್ಲಿ ಇಲ್ಲಿ ಹಂಗೆ ಕೊಡ್ಬೇಕು ವಸ್ತ್ರ ಮತ್ತೆ ಅಂದ್ರ ಯಾಕೆ ಹಂಗ ಹೇಳ್ತಾರ? ವಿಚಾರ ಮಾಡ್ರಿ, ಬಹಳ ಮಹತ್ವದ. ನಾನು ವಿಚಾರ ಮಾಡಿದೆ ಅಲ್ರಿ. ಇಲ್ಲೂ ಇಹದಲ್ಲಿ ವಸ್ತ್ರ ಸಿಗುತ್ತದ ಅಂತ ಒಂದು ಮಾತು ಅಂದು ಬಿಡ್ರಿ, ಮುಗಿದು ಹೋಗ್ತದೆ. ಇಲ್ಲ, ಇಹದಲ್ಲಿ ಅಂತ ಹೇಳೋದಿಲ್ಲ ಅವರು, ಅಲ್ಲಿ ಸಿಗುತ್ತದೆ ಅಂತ ಹೇಳೋದು. ಯಾಕೆ ಅಂದ್ರೆ ನೋಡಪ್ಪ, ನೀನು ಪಡೆದುಕೊಳ್ಳುವಂತಹ ಜ್ಞಾನ ಅದು ಇಷ್ಟು ದೊಡ್ಡದದ ಅಂದ್ರೆ ಅಂತಹ ಜ್ಞಾನಕ್ಕೆ ಸರಿಸಾಟಿಯಾದ ಫಲ ಅಂತ ಆದ್ರೆ ಅದು ಇಲ್ಲಿ ಹೆಂಗಾಗ್ಲಿಕ್ಕೆ ಸಾಧ್ಯ ಅದ? ಕೈಯಲ್ಲಿ ಪದ್ಮರಾಗ ಮಣಿಯನ್ನು ಹಿಡಿದುಕೊಂಡಿದ್ದೀಯಾ, ಈ ಪದ್ಮರಾಗ ಮಣಿಯನ್ನು ಹಿಡಿದುಕೊಂಡು ನನಗೆ ಇದರ ಫಲ ಏನ್ ಸಿಗಬೇಕು ಅಂದ್ರೆ ಹಸಿವೆ ಆಗ್ಯದ, ಸದ್ಯಕ್ಕೆ 1 ಕಿಲೋ ಅವಲಕ್ಕಿ ಕೊಡ್ರಿ ಅಂತ ಕೇಳಿಕೊಂಡ್ರೆ ಪದ್ಮರಾಗ ಮಣಿಯ ಮಹಿಮಾ ಕಳೆದು ವ್ಯಾಲ್ಯೂ ಕಳೆದು ನೀನು. ಹಾಗಿದ್ರೆ ಅದರ ವ್ಯಾಲ್ಯೂ ಎಷ್ಟು? ಅಷ್ಟು. ಹಾಗಿದ್ರೆ ಈ ದಿವ್ಯ ಜ್ಞಾನದ ಫಲವೇನು ಅಂತ ಕೇಳಿದ್ರೆ ಕಾಲಾಂತರದಲ್ಲಿ ಆ ವಾಯುದೇವರ ಅನುಗ್ರಹದಿಂದ ಪಡೆಯುವಂತಹ ಮೋಕ್ಷದಲ್ಲಿ ದಿವ್ಯವಾದ ವಸ್ತ್ರಗಳು ಸ್ವರ್ಗದಲ್ಲಿ. ಆದ್ದರಿಂದ ನಾವು ಇದಕ್ಕೆ ಸಣ್ಣ ಪುಟ್ಟದಾದದ್ದನ್ನ ಬೇಡವೇ ಬೇಡ, ದೊಡ್ಡದಾದ ಫಲವನ್ನ ಹೇಳಬೇಕು. ಒಂದು. ಎರಡನೇದ್ದು, ಇಲ್ಲಿ ವಸ್ತ್ರ ಸಿಗುತ್ತದ ಅಂತ ನಾವು ಹೇಳಿದ್ವಿ ಅಂತ ಇಟ್ಟುಕೊಳ್ಳಿ, ಇಲ್ಲಿ ವಸ್ತ್ರ ಸಿಗ್ತದೆ ಅಂತ ಹೇಳಿದ ಕೂಡಲೇ ಸಕಾಮ ಕರ್ಮವನ್ನು ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಸಕಾಮ ಕರ್ಮವನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ಅಂದ್ರೆ ನಮಗೆ ಮೋಕ್ಷ ಪ್ರತಿಬಂಧಕ ಆಗ್ತದೆ. ಆದ್ದರಿಂದ ಶ್ರೀನಿವಾಸ್ ಯಾಕೆ ಶಾಸ್ತ್ರದಲ್ಲಿ ಯಾವಾಗ್ಲೂ ಕೂಡ ಪಾರಲೌಕಿಕ ಫಲವನ್ನು ಹೇಳ್ತದೆ, ಅಹದಲ್ಲಿ ಫಲ ಹೇಳೋದಿಲ್ಲ ಅಂದ್ರೆ ಸಕಾಮ ಕರ್ಮದಲ್ಲಿ ಬಿದ್ದು ಬಿಡ್ತೀವಿ ನಾವು ಅನ್ನೋ ಉದ್ದೇಶದಿಂದ ಹೇಳುವುದಿಲ್ಲ. ಹಾಗಾಗಿ ಮೋಕ್ಷದಲ್ಲಿ ಸ್ವರ್ಗದಲ್ಲಿ ದಿವ್ಯ ವಸ್ತ್ರಗಳು ಸಿಗುತ್ತದೆ. ಶ್ರೀಕೃಷ್ಣ ಅರ್ಪಣಮಸ್ತು.